ವೀಕ್ಷಕ ನಮಸ್ಕಾರ, ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗ ಸವಾಲ್ ಟಿವಿ. ಆಗ್ಲೇ ಈಗ ಹೊಸ ಕೋರ್ಟ್ ಕೂಡ ನಿಮ್ಗೆ ಸುದ್ದಿ ಮಾಡಿ ತೋರಿಸುತ್ತೆ ಏನೆಲ್ಲ ಆತಂಕಗಳಾಗಿದೆ ಇವತ್ತು ಕೋರ್ಟ್ ಆವರಣಗಳಲ್ಲಿ, ಮತ್ತೆ ಏನು ವಿಚಾರಗಳು ಕೂಡ ಒಂದಷ್ಟು ಸಾರ್ವಜನಿಕ ಹೇಳಿಕೆಗಳು ಕೂಡ ನಿಮ್ಮನ್ನ ಮಾತಾಡ್ತಾ ಹೋದೆ. ಹಾಗೆ ಈಗ ಹಳೆ ಕೋರ್ಟ್ ಹತ್ರ ಇಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಕೂಡ ಮಾತಾಡ್ತೀನಿ, ಅವರ ಪದಾಧಿಕಾರಿಗಳು ಕೂಡ ಇದ್ದಾರೆ ಇಲ್ಲಿ. ಹಾಗೇನೆ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಒಳಗಡೆ ಶ್ವಾನದಳ ಕೂಡ ಹೋಗಿದೆ. ಹಾಗೇನೆ ಇವತ್ತು ಮೈಸೂರಿನಲ್ಲಿ 2ನೇ ಬಾರಿಗೆ ಇದು ಆಗ್ತಿರುವಂತದ್ದು. ಏನು ಕೋರ್ಟ್ ಆವರಣದಲ್ಲಿ ಬಾಂಬ್ ಬೆದರಿಕೆ ಮೇಲೇಡಿ ಬಂದಿರುವಂತದ್ದು. ಜೊತೆಗೆ ಕಳೆದ ಸಾರಿ ಕೂಡ ಇದೇ ಒಂದು ಆವರಣದಲ್ಲಿ ಬಾಂಬ್ ಬ್ಲಾಸ್ಟ್ ಕೂಡ ಆಗಿತ್ತು. ನಾವೆಲ್ಲ ಅದನ್ನ ಮಾಧ್ಯಮಗಳಲ್ಲಿ ನೋಡಿದ್ವಿ. ಅದು ಟಾಯ್ಲೆಟ್ ಅಲ್ಲಾದಂತಹ ಬಾಂಬ್ ಬ್ಲಾಸ್ಟ್. ಹಾಗಾಗಿ ಇಲ್ಲಿ ಏನು ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು ಕೂಡ ಇಲ್ಲಿ ಮಾತಾಡ್ತೀನಿ, ಅವ್ರನ್ನ ಏನೆಲ್ಲ ಹೇಳ್ತಾರೆ ಅಂತ ಕೂಡ. ಸರ್ ದಯವಿಟ್ಟು ಸರ್ ಏನ್ ಹೇಳ್ತೀರಾ ಈ ವಿಚಾರವಾಗಿ? ಇವತ್ತು ಇಡೀ ರಾಜ್ಯದಲ್ಲದೆ ದೇಶದ ಎಲ್ಲಾ ಕೂಡ ಪ್ರಚಾರ ಆಗುವಂತ ಮೈಸೂರು ವಿಚಾರಗಳು, ಹಲವಾರು ಕ್ರೈಮ್ ಘಟನೆಗಳಿಗೆ ಇವತ್ತು ಮೈಸೂರು ಸಾಕ್ಷಿ ಆಗ್ತಿದೆ, ಏನ್ ಹೇಳ್ತೀರಾ ಸರ್? ಸರ್, ಇದು ತೀರಾ ಆಘಾತಕಾರಿ. ನಾವು ವಕೀಲರೆಲ್ಲ ಎಂದಿನಂತೆ ಈ ದಿನ ಬೆಳಗ್ಗೆ 10:30ಕ್ಕೆ ಕೋರ್ಟಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸೋದಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗಿದ್ವಿ. ಈ ದಿನ ಬೆಳಗ್ಗೆ ಸುಮಾರು 10:45 ಅವಧಿಯಲ್ಲಿ ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಇಮೇಲ್ ಐಡಿಗೆ ಒಂದು ಇಮೇಲ್ ಸಂದೇಶ ಬಂದಿದೆ. ಆ ಸಂದೇಶದ ಪ್ರಕಾರ ಈ ದಿನ ಮಧ್ಯಾಹ್ನ 1:55 ಒಳಗೆ 3 RDX ಬಾಂಬನ್ನು ಬ್ಲಾಸ್ಟ್ ಮಾಡಿ ಜೀವಹಾನಿ ಉಂಟು ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಮತ್ತು ಎಲ್ಲ ನ್ಯಾಯಾಧೀಶರುಗಳನ್ನು ಕೂಡಲೇ ಸ್ಥಳಾಂತರ ಮಾಡಬೇಕು ಅಂತ ಸಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದನ್ನು ಗಮನಿಸಿದಂಥ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಉಷಾರಾಣಿ ಮೇಡಮ್ ರವರು ಕೂಡಲೇ ಕಮಿಷನರ್ ಆಫ್ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ರು. ಕಮಿಷನರ್ ಆಫ್ ಪೊಲೀಸ್ರ ಕೋರಿಕೆಯ ಮೇರೆಗೆ 2 ನ್ಯಾಯಾಲಯಗಳಿಂದ ಎಲ್ಲ ಜನರನ್ನು ಖಾಲಿ ಮಾಡಿಸಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳದವರು 2 ನ್ಯಾಯಾಲಯದ ಆವರಣಗಳಲ್ಲಿ ತಪಾಸಣೆ ನಡೆಸ್ತಾ ಇದ್ದಾರೆ. ಈಗ ಟೈಮ್ 12 ಕಾಲ ಆಗಿದೆ. ಯಾವುದೇ ಬಾಂಬ್ ಪತ್ತೆ ಆದಂತೆ ಕಂಡುಬರ್ತಿಲ್ಲ. ಕೋರ್ಟ್ನ ಕಾರ್ಯಕಲಾಪಗಳು 11 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು, ಇನ್ನೂ ಪ್ರಾರಂಭ ಆಗಿಲ್ಲ. ಈ ತಪಾಸಣೆ ಮಧ್ಯಾಹ್ನ 2 ಗಂಟೆ ತನಕ ನಡೆಯುತ್ತಂತೆ. ಜನಕ್ಕೆ ಭಾಳ ತೊಂದರೆ ಆಗಿದೆ. ಇದು ಹುಸಿ ಸಂದೇಶ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಇದು ಹುಸಿ ಸಂದೇಶ ಆಗಿದ್ದರೆ ಈ ಹುಸಿ ಸಂದೇಶ ಕಳಿಸಿರೋರಿಗೆ ಉಗ್ರ ಶಿಕ್ಷೆ ಆಗಬೇಕಾಗುತ್ತೆ. ಈ ನಿಟ್ಟಿನ ಹೊಸ ಕಾನೂನು ತಂದು ಜೀವಾವಧಿ ಶಿಕ್ಷೆ ಅಂತ ಹುಸಿ ಸಂದೇಶ ಕಳಿಸೋರಿಗೆ ಜೀವಾವಧಿ ಶಿಕ್ಷೆ ಗೊತ್ತು ಮಾಡೋದು ಒಳ್ಳೆಯದು ಅಂತ ನಮ್ಮ ವಕೀಲರೆಲ್ಲ ಅಭಿಮತ. ಸರ್, ತಾವೊಂದು ಮಾತಾಡಿದ್ರಿ ಜೀವ ಶಿಕ್ಷೆ ಆಗಲಿ ಅಂತ. ಈಗ ನಮ್ಮ ಸಂವಿಧಾನದಲ್ಲಿ ಆ ರೀತಿ ಅಂತ ಇಲ್ಲ ವಿಚಾರಗಳು ಇಲ್ಲ ಸರ್. ಕೆಲವೊಂದು ನುಸುಳಿಕೆದಾರರಿಗೆ ಇದೊಂದು ಬಹಳ ಅನುಕೂಲ ಆಗಿರುವಂಥ ವಿಚಾರ, ಕೆಲವೊಂದು ಕಾನೂನು ಇರುವಂಥ ವಿಚಾರಗಳು. ಮತ್ತೆ ಇದೊಂದೇ ಸರಿ ಅಲ್ಲ ಸರ್, ಕಳೆದ ಸರಿ ಕುಕ್ಕರ್ ಬ್ಲಾಸ್ಟ್ ಕೂಡ ಆಗಿತ್ತು ಟಾಯ್ಲೆಟ್ ಅಲ್ಲಿ, ಯಾರಿಗೂ ಕೂಡ ಜೀವಹಾನಿ ಆಗಿರಲಿಲ್ಲ ಸದ್ಯಕ್ಕೆ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಂದು ವಿಚಾರಗಳಲ್ಲಿ ಮೈಸೂರು ಬಹಳ ಪ್ರಸಿದ್ಧಿ ಆಗ್ತಾ ಇದೆ ಕ್ರೈಮ್ ವಿಚಾರಗಳಲ್ಲಿ. ಅದರಲ್ಲೂ ನ್ಯಾಯಾಲಯದ ವಿಚಾರಗಳನ್ನು ಲೆಕ್ಕ ಹಾಕೊಂಡಾಗ ಇಡೀ ದೇಶದಲ್ಲಿ ಒಂದು ಆಂತರಿಕ ಭದ್ರತೆ ಮತ್ತು ರಾಜ್ಯದ ಆಂತರಿಕ ಭದ್ರತೆ ಬಗ್ಗೆ ಪ್ರಶ್ನೆ ಬರಲ್ವಾ ಸರ್? ಸರ್, ನಮ್ಮ ಸಂವಿಧಾನದಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ಕಾಲಕ್ಕೆ ತಕ್ಕಂತೆ ಕಾನೂನು ಸಹ ಆಗ್ತಿದೆ. ಈ ಕೆಲವು ದೇಶದ್ರೋಹಿಗಳು, ಉಗ್ರ ಸಂಘಟನೆಗಳು, ಮತಾಂಧರು, ಇವರ ಕೈವಾಡ ಇದರಲ್ಲಿರ್ಬೋದು ಅಂತ ನಾನು ಅನಿಸುತ್ತೇನೆ. ಅಂಥವ್ರ ವಿರುದ್ಧನೇ ಸೂಕ್ತ ಕಾನೂನು ರಚನೆ ಆಗಬೇಕು, ಉಗ್ರ ಕಾನೂನು ರಚನೆ ಆಗಬೇಕು ಅಂತ ನಾವೆಲ್ಲ ಮೈಸೂರು ವಕೀಲರ ಸಂಘದವರು ಬೇಡಿಕೆ ಹೇಳ್ತಾರೆ. ಜೊತೆಗೆ ಏನಂದ್ರೆ ತಾವು ಕೂಡ ಇದೇ ಒಂದು ನ್ಯಾಯಾಲಯದಲ್ಲಿ ಒಂದು ಘಟನೆ ಕೂಡ ಆಗಿತ್ತು. ಒಬ್ಬ ನಿರಪರಾಧಿಗೆ ಅಪರಾಧಿ ಸ್ಥಾನ ಸಿಕ್ಕಿ ಅದು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅದು ಜಾಗೀರಾಯಿತು. ಜೊತೆಗೆ ಏನು ಅಂದ್ರೆ ಇವತ್ತು ಯಾವುದೋ ಮೇಲಡಿಗಳು ಮಾಡ್ಕೋತಾರೆ, ಅದು ಕಂಡಿಡಿಯಕ್ಕೆ ಆಗದಿರ ಅಂತ ಕೆಲವೊಂದು ವಿಚಾರಗಳು ಕೂಡ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತಾನೆ ಮುಖ್ಯವಾಗಿ ಕಂಡು ಬರುವಂತದ್ದು. ಮತ್ತೆ ತಮ್ಮ ಆವರಣದಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಚೆಕಿಂಗ್ ಕೂಡ ಇಲ್ಲ ನೋಡಿ. ಸಿಸಿ ಕ್ಯಾಮೆರಾ ಎಲ್ಲೋ ಒಂದ್ ಕಡೆ ತೆಗೆಸ್ಬಿಟ್ಟಿದ್ದಾರೆ, ತಾವು ನೋಡ್ತಾ ಇದ್ರ ಅಲ್ಲಿ. ಆಯ್ತಾ, ಇದು ನಿಜವಾದಂತ ಸಿಸಿ ಕ್ಯಾಮೆರಾಗಳನ್ನ ಮೇಂಟೈನ್ ಮಾಡೋರು ಯಾರು ಸರ್? ಸರ್, ತಪ್ಪು ಗ್ರಹಿಕೆ ಬೇಡ ಸರ್. ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಅಲ್ಲ ನೋಡಿ, ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ ಅಲ್ಲೇ ಇದೆ ಸಿಸಿ ಕ್ಯಾಮೆರಾ. CCTV ಕ್ಯಾಮೆರಾಗಳು ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇವೆ. CCTV ಕ್ಯಾಮೆರಾದಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ಇಲ್ಲಿ ಪೊಲೀಸ್ ಚೌಕಿಗಳಲ್ಲೂ ಅದ್ಭುತವಾಗಿ ಕಾರ್ಯ ನಡೀತಾ ಇದೆ. ತಾವು ಹೇಳಿದ ಹಾಗೆ ಕಾಲ ಬದಲಾದ ಹಾಗೆ ಟೆಕ್ನಾಲಜಿನೂ
ರದ್ದಾಗಬೇಕಾಗಿದೆ. CCTV ಕ್ಯಾಮ್ರಾನ ಟೆಕ್ನಾಲಜಿ ತಕ್ಕಂತೆ ಹೈಕೋರ್ಟ್ ಆದೇಶದಂತೆ ಇಲ್ಲಿ ಭದ್ರ ಮಾಡಿದ್ದಾರೆ. ಪ್ರತಿಯೊಂದು ಕಂಟ್ರೋಲು ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಹತ್ರ ಇದೆ. ಒಂದು ಕಡ್ಡಿ ಹಳ್ಳಾಡಿದ್ರು ಮೈಸೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಾಗಿರ್ಬೋದು, ಹೊಸ ನ್ಯಾಯಾಲಯದ ಆವರಣದಲ್ಲಾಗಿರ್ಬೋದು, ಏನೇ ಒಂದು ಕಡ್ಡಿ ಹಳ್ಳಾಡಿದ್ರು CCTV ಗೊತ್ತಾಗ್ತಿದೆ. ಅದರಿಂದ CCTV ಲೋಪದೋಷ ಇಲ್ಲ ಸರ್. ಖುಷಿ ಬೆದರಿಕೆ ಹುಡ್ತಾ ಇದಾರಲ್ಲ ಸರ್, ಆ ಪಟ್ಟಭದ್ರ ಹಿತಾಸಕ್ತಿಗಳಿದಾರಲ್ಲ ಅವ್ರನ್ನ ಡೀಲ್ ಮಾಡೋದಕ್ಕೆ ಕಠಿಣ ಕಾನೂನಿನ ಅಗತ್ಯ ಇದೆ ಅಂತ ನಾವು ಮಾತಾಡ್ತೀವಿ. ಈಗ ಉದಾಹರಣೆಗೆ ಮೈಸೂರಿನ ಕೆಲವೊಂದು ಫುಟೇಜ್ಗಳು, ಮೈಸೂರಿನ ಅರಮನೆ ಕೆಲವೊಂದು ಫುಟೇಜ್ಗಳು ನಿಮ್ಮ ಲಾಯರ್ ಕೂಡ ಅವ್ರ ಕೈ ಸಿಗುತ್ತೆ, ಸೋಷಿಯಲ್ ಮೀಡಿಯಾಗಳು ಸಿಗುತ್ತೆ. ಆಯ್ತು, ಅದನ್ನ ಯಾರೋ ಮೇಂಟೈನ್ ಮಾಡ್ತಾರೆ ಅನ್ನೋದು ಕೂಡ ಆಪಾದನೆ ನಮ್ಮ ಸೋಷಿಯಲ್ ಮೀಡಿಯಾ ಪ್ರೆಸ್ ಕ್ಲಬ್ನೇ ಅವ್ರನ್ನ ಸುದ್ದಿ ಮಾಡಿದ್ವಿ. ಹಾಗಾಗಿ ಈ ರೀತಿಗಳಾದಾಗ ಎಷ್ಟು ಆತಂಕ ಆಗುತ್ತೆ ಸರ್? ಬೇರೆ ಕಡೆ ಆಗಿದ್ರೆ ತಪ್ಪಬಹುದು, ಆದರೆ ನ್ಯಾಯಾಲಯಗಳ ಆವರಣದಲ್ಲಿರುವ CCTV ಕ್ಯಾಮ್ರಾ ಪೂರ್ತಿ ನಮ್ಮ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಮೇಡಮ್ ಕಂಡುಕೊಂಡಿದೆ. ಭಾಳ ಕಡಕ್ ಅಧಿಕಾರಿ ಇದ್ದಾರೆ, ಭಾಳ ಸ್ಟ್ರಿಕ್ಟ್ ಆಗಿದ್ದಾರೆ. ಅದೆಲ್ಲೂ ದುರುಪಯೋಗ ಆಗ್ತಿಲ್ಲ. ಅವರು ನ್ಯಾಯಾಲಯನ ಪೂರ್ತಿ ಸ್ವಚ್ಛಗೊಳಿಸಿದ್ದಾರೆ. ನೀವು ಗಮನಿಸ್ಬೋದು, ನ್ಯಾಯಾಲಯ ಭಾಳ ಸ್ವಚ್ಛವಾಗಿದೆ. ಯಾವುದೇ ಕಡ್ಡಿ ಕಸಗಳಲ್ಲಿಲ್ಲ. ಕ್ಯಾಮ್ರಾಗಳು ಸರಿಗಿದೆ, ಸಿಬ್ಬಂದಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ನ್ಯಾಯಾಧೀಶರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ವಕೀಲರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಶಿಸ್ತಿದೆ, ಸಾರ್ವಜನಿಕರು ಶಿಸ್ತಿನ ನಡ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲಿದೆ. ನಮ್ಮ ನ್ಯಾಯಾಲಯಗಳಲ್ಲಿ ಏನು ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇವತ್ತಿನ ಸೆಷನ್ಗಳಲ್ಲಿ ಏನಾಗುತ್ತೆ ಸರ್ ಹಾಗಾದ್ರೆ? ಇವತ್ತೆಲ್ಲ ನೋಡಿ ಸರ್, ಕಾರ್ಯಕಲಾಪಗಳು 11 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು, ಅದು ಪ್ರಾರಂಭ ಆಗಿಲ್ಲ. ಅದು ಇವತ್ತು ನಡೆಯೋದು ಕಷ್ಟ ಅಂತ ನನಗೆ ಅನಿಸುತ್ತೆ ಸರ್. ಈ ತಪಾಸಣೆನ 2 ಗಂಟೆ ತನಕ ನಡೆಯೋದ್ರಿಂದ 2 ಗಂಟೆ ತನಕ ನಡೆಯೋದಂತೂ ಸಾಧ್ಯವೇ ಇಲ್ಲ. ಕಾರ್ಯಕಲಾಪಗಳು, ನ್ಯಾಯಾಲಯದ ಕಾರ್ಯಕಲಾಪಗಳಿಂದ 3 ಗಂಟೆ ಮೇಲೆ ಪ್ರಾರಂಭ ಆದರೂ ಭಯದ ವಾತಾವರಣ ಇರೋದ್ರಿಂದ ಸರಿಯಾಗಿ ನಡೆಯೋದು ಕಷ್ಟ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಈಗ ಸಾಮಾನ್ಯ ಜನರು ಬೇರೆ ಬೇರೆ ಗ್ರಾಮಾಂತರ ಪ್ರದೇಶಗಳಿಂದ ಬಂದಿರ್ತಾರೆ. ನಮ್ಮ ತಾಲೂಕು ಬಹಳ ದೊಡ್ಡದಿದೆ, ಮೈಸೂರು ಜಿಲ್ಲೆ ತಾಲೂಕುಗಳು. ಹಾಗೆ ಅವರ ಖರ್ಚು ವೆಚ್ಚಗಳು, ಅವರ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟಂತ ಇವತ್ತು ದಿನಗಳಾಗುತ್ತೆ. ಹಾಗೂ ತಾವು ಕೂಡ ಮುಖ್ಯವಾದಂತ ಕೆಲವೊಂದು ಸೆಷನ್ಗಳು ಕೂಡ ಇವತ್ತು ಎಷ್ಟೋ ಜನಕ್ಕೆ ಒಂದು ಬೇಲ್ ಸಿಗ್ಬೋದು, ಅಥವಾ ನಿಜವಾದಂತ ಅವ್ರಿಗೆ ನ್ಯಾಯ ಸಿಗ್ಬೋದು. ಈ ತರ ಆದಾಗ ಮತ್ತೆ ಇನ್ನೊಂದು 3 ತಿಂಗಳು 6 ತಿಂಗಳು ಮುಂದೆ ಹೋಗುವಂತ ಸಮಸ್ಯೆಗಳಾಗುತ್ತಲ್ಲ ಸರ್? ಸತ್ಯ ಸರ್, ತಾವು ಹೇಳ್ತಾ ಇರೋದು ನಿಜವಾಗಿಯೂ ತೊಂದರೆ ಆಗಿದೆ. ತೊಂದರೆ ಆಗಿದೆ. ಇದು ಹುಸಿ ಕರೆ ಅಂತ ನಮ್ಗೆ ನೆನೆಸಿದೆ. ಆದರೂ ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರೋದ್ರಿಂದ PDJ ಸಾಹೇಬರು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ. ನಷ್ಟ ಆದರೂ ಜೀವಕ್ಕಿಂತ ದೊಡ್ಡದಲ್ವಲ್ಲ ಸರ್. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವೆಲ್ಲ ಆಚೆ ಬಂದಿದ್ದೀವಿ, ಸಾರ್ವಜನಿಕರು ಆಚೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಹುಸಿ ಸಂದೇಶ ಕಳಿಸಿರೋರ ಮೇಲೆ ಕಠಿಣ ಶಿಕ್ಷೆ ಆಗಲೇಬೇಕು. ಮುಂದೆ ಇಂಥದ್ದು ಆಗದೆ ಇರೋದಕ್ಕೆ ಏನು ಮಾಡಬೇಕು ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಸರ್. ಅವರು ಟೆಕ್ನಾಲಜಿನ ಬಳಸ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಿದ್ರೆ ಒಳ್ಳೆಯದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಈ ರೋಗ ಬಂದ ಮೇಲೆ ಕಾಯಿಲೆ ವಾಸ ಮಾಡೋದಕ್ಕಿಂತ ರೋಗ ಬರದೇ ನೋಡ್ಕೊಳ್ಳೋದೇ ಒಳ್ಳೆಯದು. ಆ ನಿಟ್ಟಿನಲ್ಲಿ ಪ್ರಿವೆಂಟಿವ್ ಆಕ್ಷನ್ ತಗೊಂಡ್ರೆ ಅಧಿಕಾರಿಗಳು ಸರ್, ರಕ್ಷಣಾ ಇಲಾಖೆಯಲ್ಲಿ ಕೆಲವೊಂದು ಎಲ್ಲಾ ರಕ್ಷಣಾ ಇಲಾಖೆಗಳಲ್ಲೂ ಕೂಡ ಹೋದ್ರೆ ನೀನ್ ಯಾರು ದಾಸೆ ಅಂತ ಕೂಡ ಕೇಳಲ್ಲ, ಆಯ್ತಾ? ಅಲ್ಲೇ ಕ್ಯಾಮ್ರಾಗಳಿಲ್ಲ, CC ಕ್ಯಾಮ್ರಾಗಳಿಲ್ಲ. ರಕ್ಷಣಾ ಇಲಾಖೆಯಲ್ಲೇ ಯಾವೂರಪ್ಪ ಯಾಕೆ ಇಲ್ಲಿ ಬಂದೆ ಅಂತ ಕೇಳುವಂತ ಅಧಿಕಾರಿಗಳೇ ಇಲ್ವಲ್ಲ ಸರ್. ಇಲ್ಲಿ ಹೆಂಗೆ ವ್ಯವಸ್ಥೆಗಳು ಆಗುತ್ತೆ ಈ ರೀತಿಯಾಗಿ? ಅಲ್ಲಿದು ನನಗೆ ಅಷ್ಟು ಗಮನದಲ್ಲಿಲ್ಲ ಸರ್. ನ್ಯಾಯಾಲಯಗಳಲ್ಲಿ ಮಾತ್ರ ಅದ್ಭುತವಾದ CCTV ಕ್ಯಾಮ್ರಾ ವ್ಯವಸ್ಥೆ ಇದೆ. ದಕ್ಷ ಪ್ರಧಾನ ಮತ್ತು ಜಿಲ್ಲಾ ನ್ಯಾಯಾಧೀಶರಾದಂಥ ಉಷಾರಾಣಿ ಮೇಡಮ್ ಅವರಿದ್ರೆ ಎಲ್ಲ ನ್ಯಾಯಾಧೀಶರು ದಕ್ಷರಿದ್ದಾರೆ. ಇಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ಸಮಸ್ಯೆ, ವಕೀಲರು ಸಹ ಅಷ್ಟೇ ದಕ್ಷರಿದ್ದಾರೆ. ವಕೀಲರೇ ಇವತ್ತೆಲ್ಲ ಸಾರ್ವಜನಿಕರನ್ನ ಹೊರ ಕರ್ಕೊಂಡ್ಬರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ವಕೀಲರ ಅಂತಃಕರಣ ಇವತ್ತು ಸಾರ್ವಜನಿಕರಿಗೆ ಮಿಡಿದಿದೆ ಅನ್ನೋದು ನೋಡಿದವ್ರು ಗೊತ್ತಾಗಿದೆ ಸರ್. ಓಕೆ ಸರ್, ತಮ್ಮ ಪರಿಚಯ? ನಾನು S. ಲೋಕೇಶ್ ಅಂತ, ಅಧ್ಯಕ್ಷರು ಮೈಸೂರು ವಕೀಲರ ಸಂಘ ಸರ್. ಥ್ಯಾಂಕ್ ಯು. ಸರ್ ನಮಸ್ಕಾರ ಸರ್. ಏನ್ ಹೇಳ್ತೀರಾ ಸರ್, ಏನ್ ಹೇಳ್ತೀರಾ ಈ ವಿಚಾರವಾಗಿ? ಹಾಗಾಗಿ ಒಂದ್ ವಿಚಾರ ತಿಳ್ಕೊಬೇಕು. ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಹೊಸಕೋಟೆ ಹತ್ರ ಒಂದು ವಿಷಯ ಮಾತಾಡಿದೆ. ಯಾರೋ ಒಬ್ಬ ಯೂಟ್ಯೂಬರ್ ಹೊಸದಾಗಿ ಬಂದ್ರೆ ಅವನ್ನ ಇಂಟೆಲಿಜೆನ್ಸ್ ಪತ್ತೆ ಮಾಡ್ತೀರಾ, ಯಾವ್ದೋ ಒಂದು ಚಾನಲ್ ಬಂದ್ರೆ ಅವ್ರನ್ನ ಕಂಡಿಡ್ತೀರಾ, ಅವ್ರದ್ದೇನು ರಿಜಿಸ್ಟ್ರೇಷನ್ ಇದೆಯಾ ಎಲ್ಲ ಅಂತ. ನಿಮ್ಮ ಇಲಾಖೆಗಳಿಗೆ ಯಾರು ಬಂದ್ರು ಯಾವ CC ಕ್ಯಾಮ್ರಾ ಇಲ್ವಲ್ರಿ ರಕ್ಷಣಾ ಇಲಾಖೆಯಲ್ಲಿ? ನಿಮ್ಮ ಇಲಾಖೆಗಳಲ್ಲೇ ಯಾರು ಬಂದ್ರು ಏನು ಅಂತ ಕೂಡ ಕೇಳುವಂತ ಕೆಲಸಗಳಾಗಲ್ಲ. ಹಾಗಾಗಿ ಮತ್ತೆ ಕೆಲವೊಂದು ಇಲಾಖೆಗಳಲ್ಲಿ CC ಕ್ಯಾಮ್ರಾಗಳೇ ಇಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಲೋಕಾಯುಕ್ತ ಮೇನ್ ಚೇಂಬರ್ಲೇ CC ಕ್ಯಾಮ್ರಾ ಇಲ್ವಲ್ರಿ?
ಲೋಕಾಯುಕ್ತ ಮೇನ್ ಚೇಂಬರ್ಲೇ CC ಕ್ಯಾಮ್ರಾ ಇಲ್ವಲ್ಲ, ಯಾರು ಹೋಗ್ತಾರೆ, ಏನ್ ಬರ್ತಾರೆ, ಹೆಂಗ್ ಗೊತ್ತಾಗುತ್ತೆ? ಅಲ್ಲ, ಯಾಕೆ ಅದನ್ನ ಹೇಳ್ತೀನಿ ಅಂತಂದ್ರೆ, ನಾವು ಯಾರೋ ಒಬ್ರು ಮೈಸೂರಿನಲ್ಲಿ ಹೊಸದಾಗಿ ಬಂದಂತ ಯೂಟ್ಯೂಬರ್ಗಳಾಗ್ಲಿ, ಪತ್ರಕರ್ತರಾಗ್ಲಿ, ಅಥವಾ ಯಾವ್ದೋ ಒಂದು ರಿಯಲ್ ಎಸ್ಟೇಟ್ ಮಾಡುವಂತವ್ರನ್ನ ನೀವು ಅವ್ರದ್ದು ಫೋನ್ ಕಾಲ್ ತಗೋತೀರಾ, ಟ್ರೇಸಿಂಗ್ ಮಾಡ್ತೀರಾ. ಮುಖ್ಯವಾಗಿ ಲೋಕಾಯುಕ್ತ ಮೇನ್ ಆಫೀಸಲ್ಲಿ ಇರುವಂತ ಹೆಡ್ ಟೇಬಲ್ ಅಲ್ಲೇ CC ಕ್ಯಾಮ್ರಾ ಇಲ್ಲಪ್ಪ. ಅಲ್ಲ, ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮ್ರಾಗಳು ಇಲ್ಲ. ಬಹಳ ಅದು ದಾರುಣ, ಅದು ನಮ್ಮ ರಾಜ್ಯದ ದಾರುಣ. ಅದು ರಾಜಕೀಯ ಪ್ರೇರಿತಗಳಾಗುತ್ತೆ. ಯಾವುದೇ ರಾಜಕೀಯ ಪಕ್ಷಗಳು ಬಂದರೂ ಅವರನ್ನ ಬಳಸ್ಕೊಳ್ಳುವಂತ ಕೆಲಸಗಳು ಮಾಡುತ್ತೆ ಅನ್ನೋದು ಸಾರ್ವಜನಿಕವಾದಂತ ಹೇಳಿಕೆಗಳು. ಹಾಗಾಗಿ ತಾವೇ ನೋಡ್ತಾ ಇದ್ದು ಹಳೆ ಕೋರ್ಟ್ ಆವರಣ ಇವತ್ತು ಬಂದಂತಹ ಮೇಲ್ ಬೆದರಿಕೆ ಕರೆ ಏನಿದೆ ಮತ್ತೆ ಮೆಸೇಜ್ ಏನಿದೆ ಅದಕ್ಕೆ ತನಿಖೆ ಮಾಡ್ತಾ ಇರೋದು ನಾವು ಹೇಳ್ಬೋದು. ಮತ್ತೆ ಏನು ವಿಚಾರ ಅನ್ನೋದ್ರೆ, ಇನ್ನೊಂದು ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಡಾಗ್ ಸ್ಕ್ವಾಡ್ ಬಂದು ಇವತ್ತು ಅದನ್ನ ಚೆಕ್ ಮಾಡ್ತಾ ಇರೋಂಥದ್ದು. ಬಟ್ ಏನೇ ಆದ್ರೂ ಇಲ್ಲಿ ಈ ತರ ಮಾಹಿತಿಗಳು ಬರುವಂಥದ್ದು ಒಂದು ಮೈಸೂರಿಗೆ ಒಂದು ಕಂಟಕ ಮತ್ತೆ ಕಳಂಕ ಕೂಡ. ಇದು 2ನೇ ಸಾರಿ ಆಗಿರುವಂಥದ್ದು. ಈ 2ನೇ ಸಾರಿ ಆದಂತ ಒಂದು ಘಟನೆ, ಕಳೆದ ಸಾರಿ ಒಂದು ಬಾತ್ರೂಮ್ ಅಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಅಲ್ಲಿಗೆ ಅಘಾತುಕ ಶಕ್ತಿಗಳು ಏನ್ ಮಾಡ್ತಾ ಇದೆ ಕೂಡ, ಮತ್ತೆ ಕೆಲವೊಂದು ಆಗ್ಲೇ ಹೇಳ್ದಂಗೆ ಕೆಲವೊಂದು ವರಿಷ್ಠ ಅಧಿಕಾರಿಗಳು, ರಕ್ಷಣಾ ಅಧಿಕಾರಿಗಳು ಕೂಡ ರಾಜ್ಯದಿಂದ ರಾಜ್ಯಕ್ಕೆ ಚೇಂಜ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನೋದು ಕೂಡ ಸಾರ್ವಜನಿಕವಾದಂತೆ ಎಷ್ಟೇ ಪ್ರಶ್ನೆ. ಯಾಕೆಂದ್ರೆ ರಕ್ಷಣಾ ಅಧಿಕಾರಿಗಳು ಕೂಡ ಒಂದು ರಾಜ್ಯದಿಂದ ಒಂದು ಜಿಲ್ಲೆಯಿಂದ ಕೂಡ ಚೇಂಜ್ ಆಗಿರುವಂತದ್ದು. ಹಾಗಾಗಿ ಏನಾಗುತ್ತೆ ಕೂಡ ನೋಡ್ಬೇಕು. ಸರ್ ನಮಸ್ಕಾರ ಸರ್, ತಾವೊಬ್ರು ಇಲ್ಲಿಯ ವಕೀಲರಾಗಿ ಏನ್ ಹೇಳ್ತೀರಾ ಸರ್? ಇವಾಗ ಯಾರು ಮಾಡಿದ್ದಾರೆ ಅಂತ ನಮಗೆ ಅದರ ಪ್ರಶ್ನೆ ಅಲ್ಲ. ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಅಂತ ನಮ್ಮ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಇಲ್ಲಿ KR ಪೊಲೀಸ್ ಸ್ಟೇಷನ್ ಇದೆ, ಟ್ರಾಫಿಕ್ ಇದೆ. ಅವರಿಗೆ ತಗೊಂಡು ಒಂದು 5 ನಿಮಿಷದ ಒಳಗಡೆ ಕಂಟ್ರೋಲ್ ಮಾಡಿಕೊಂಡು ಅದರ ಬಂದೋಬಸ್ತ್ ಮಾಡ್ಕೊಳ್ಳೋಕೆ ಆಗೋದಿಲ್ವಾ? ಏನು 11 ಗಂಟೆ 10:30ಯಿಂದ 12 ಗಂಟೆಗೆ ಬೇಕಾ? ಮಾಡಿದ್ದಾರೆ, ಸಾಕಾ? ಏನು ಸೇಫ್ಟಿ ಇದೆ? ಜನ ಬರ್ತಾರೆ, ಯಾರು ಬರ್ತಾರೆ ಗೊತ್ತಿಲ್ಲ. ನೋಡಿ, ಅವ್ರಿಗೆ ಏನು ಗೊತ್ತಾಗೋದಿಲ್ಲ ಪಾಪ. ಯಾರು ಮಾಡ್ತಾರೆ ಇದನ್ನು? CM ಪ್ರೋಗ್ರಾಮ್ ಆಗ್ತಾ ಇದೆ, ಅವ್ರು ಪಾಡಗಿದ್ದಾರೆ, ತೊಂದರೆ ಇಲ್ಲ. ಬಟ್ ಇಲ್ಲಿ ಕಕ್ಷಿಗಾರರು, ಕೋರ್ಟು, ಅವ್ರ ಫ್ಯಾಮಿಲಿ ಯಾರನ್ನ ಬಂದೋಬಸ್ತ್ ಯಾವ ರೀತಿ ಮಾಡ್ತಾರೆ? ಅದಕ್ಕಾಗಿರುವಾಗ ಒಂದು KR ಪೊಲೀಸ್ ಸ್ಟೇಷನಲ್ಲಿ ಒಂದು ಅನೌನ್ಸರ್ ಇಲ್ಲ, ಟ್ರಾಫಿಕ್ ಕಂಟ್ರೋಲರ್ ಅನೌನ್ಸರ್ ಇಲ್ಲ. ನೀವು ಬರಬೇಡಿ, ದೂರ ಹೋಗಿ ಅಂತ ಹೇಳಬೇಕಲ್ಲ ಜನರಿಗೆ. ಏನು ವ್ಯವಸ್ಥೆ ಇಲ್ವಾ ನಮ್ಮಲ್ಲಿ? ಅಷ್ಟು ನಮಗೆ ಬಂದೋಬಸ್ತ್ ಇಲ್ವಾ? ಅದಕ್ಕೆ ನಮ್ಮ ಹತ್ರ ಒಂದು ಚೈತನ್ಯ ಇಲ್ವಾ? ಮಾಡಬೇಕಲ್ಲ. ನಾನು ಯಾರ್ದು ತಪ್ಪು ಸರಿ ಅಂತ ಪ್ರಶ್ನೆ ಮಾಡೋದಿಲ್ಲ. ನಮ್ಮ ಜವಾಬ್ದಾರಿ ಏನು ಅದು ಮಾಡಬೇಕಲ್ಲ. ನೀವೇನು ಮಾಡ್ತಾ ಇದ್ದೀರಿ? ಇದಕ್ಕೆ ವ್ಯವಸ್ಥೆ ನೀವು 5 ನಿಮಿಷದಲ್ಲಿ ಡಿಜಿಟಲ್ ಎಷ್ಟೊತ್ತು ನೋಡಿ, ಎಷ್ಟು ಕಷ್ಟ ಆಗ್ತಾ ಇದೆ. ಅದು ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಇದೆಲ್ಲ ನಾವು ಟ್ರೈನಿಂಗ್ ಮಾಡಿದ್ದೀವಲ್ಲ, ಎಲ್ಲ ಪೊಲೀಸ್ ಸ್ಟೇಷನಿಗೂ, ವಕೀಲರಿಗೂ, ಸಮಾಜಕ್ಕೆ ಮಾಡಿದ್ದೀವಲ್ಲ. ಒಂದು ಸೆಲ್ಫ್ ಡಿಫೆನ್ಸ್ ಏನು ಅಂತ ಮಾಡಿದ್ದೀವಲ್ಲ, ಎಲ್ರಿಗೂ ಗೊತ್ತಿದೆಯಲ್ಲ. ಅದನ್ನು ಮಾಡೋದು, ಪಾಲನೆ ಮಾಡೋದು. ಇನ್ನು ಲೈಫ್ ಹೀಗೆ ನಡೀತದೆ. ಯಾರಿಗೂ ಶಾಂತಿ ಸುವ್ಯವಸ್ಥೆ ಆಟದೆ ನಮ್ಮ ಮನೆ. ನನ್ನನ್ನು ನಾನು ತಿಳ್ಕೊಳ್ಬೇಕು. ಸಮಾಜಕ್ಕೆ ನಾನು ಏನು ಮಾಡ್ತೇನೆ ಅಂತ ಹೇಳಿ ಅಲ್ಲಿವರೆಗೆ ಮಾಡಿದ್ರೆ ನಾವು ಪೊಲೀಸಿಗೆ ಬೈಯೋದಾಗಲಿ, ಕೋರ್ಟಿಗೆ ಬೈಯೋದಾಗಲಿ ಮಾಡೋ ಜವಾಬ್ದಾರಿ ನಮ್ದಲ್ಲ. ನಾನು ಏನು ಮಾಡಬೇಕು ಸಮಾಜಕ್ಕೆ ಅಂತ ತಿಳ್ಕೊಳ್ಳೋದಾಗ ಮಾತ್ರ ಇದು ವ್ಯವಸ್ಥೆ ಸರಿ ಹೋಗೋದು. ಮಾಡ್ಕೊಳ್ಬೇಕು ನಾವು ನಿಮ್ಮನ್ನು ತೂರೋದಲ್ಲ, ನಮ್ಮನ್ನು ತೂರೋದಿಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಕಲ್ಲ. ಎಷ್ಟು ಅವಮಾನ ಸರ್ ಮೈಸೂರಿಗೆ? ಇಡೀ ರಾಜ್ಯ ನೋಡ್ತಾ ಇದೆ, ಇಡೀ ದೇಶ ನೋಡ್ತಾ ಇದೆ. ಮೈಸೂರಿಗೆಲ್ಲ ಅವಮಾನ, ಇಡೀ ಪ್ರಪಂಚಕ್ಕೆ ಅವಮಾನ. ಮೈಸೂರಿಗೆಲ್ಲ ಅವಮಾನ. ನಮಗೆ ನಾವು ಯಾವಾಗ ತಿಳ್ಕೊಳ್ಳೋದಿಲ್ವ, ಇದೇ ನಮಗೆ. ಅಲ್ಲ, ಕಳೆದ ಸಾರಿ ಡ್ರಗ್ ಮಾಫಿಯಾದಲ್ಲಿ ಉತ್ತರ ಭಾರತದ ಬಂದು ಪೊಲೀಸ್ ಇಲಾಖೆ ಬಂದು ಇಲ್ಲಿ ಚೇಸ್ ಮಾಡಿ ಅದನ್ನ ಕಂಡಿಡ್ತಾರೆ ಅಂತಂದ್ರೆ, ನೀವು ಹೊರಗಡೆ ಬೇಡ, ಈಗ ಇಲ್ಲೇ ವ್ಯವಸ್ಥೆ ಏನು ಅಂತ ಮಾಡ್ಕೋಬೇಕು. ಅದು ಹೊರಗಡೆಗೆ ನೋಡ್ಕೊತಾರೆ. ನೀವು ಏನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ, ಏನಾಗಬೇಕು ಅಂತ ಪ್ರಶ್ನೆ. ಇದಕ್ಕೆ ವ್ಯವಸ್ಥೆ ಇಲ್ವಾ? ನಾವು ವ್ಯವಸ್ಥೆ ಮಲಗಿದಾಗ ಇದೇ ತೊಂದರೆ. ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಬೇಕು ಅಂತ ನೀವು ಹೇಳುವಂತ ಮಾತು. ಎಲ್ಲರೂ ಎಚ್ಚೆತ್ಕೋಬೇಕು. ನಮ್ಮ ಜವಾಬ್ದಾರಿ, ನನ್ನ ಮಣ್ಣಿಗೆ, ನನ್ನ ಮನೆಗೆ, ನನ್ನ ಜಾಗಕ್ಕೆ ಏನು ಮಾಡಬೇಕು ಅಂತ ನಾವು ನೋಡ್ಕೋಬೇಕು. ಇನ್ನೊಬ್ಬರ ಮೇಲೆ ದೂರದ ಪ್ರಶ್ನೆ ಅಲ್ಲ. ದೂರ್ಲಿಕ್ಕೆ ಸುಲಭ. ನೀವೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ನೀವೇನು ಮಾಡ್ತಾ ಇದ್ದೀರಿ ಪ್ರಜೆಯಾಗಿ, ಟ್ಯಾಕ್ಸ್ ಕಟ್ಟೋರು, ಅದನ್ನ ಯೋಗ್ಯತೆ ನಾವು ಇಟ್ಕೋಬೇಕಲ್ಲ. ಯೋಗ್ಯತೆ ಅಂದ್ರೆ ಜವಾಬ್ದಾರಿ. ಯೋಗ್ಯತೆ ಅಂದ್ರೆ ಜವಾಬ್ದಾರಿ. ಇದನ್ನ ಇಟ್ಕೊಂಡಾಗ ಏನು ತೊಂದರೆ ಆಗೋದಿಲ್ಲ. ಈ ಜವಾಬ್ದಾರಿ ಕಮ್ಮಿ ಆಗಿದ್ದಕ್ಕೆ ತೊಂದರೆ. ಸರ್, ಮೈಸೂರಲ್ಲಿ ಯಾವ್ದೋ ಒಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಉಟ್ಕೊಂಡ್ಬಿಟ್ರೆ, ಯಾವ್ದೋ ಒಂದು ಚಾನಲ್ ಉಟ್ಕೊಂಡ್ರೆ ಅವ್ರಿಗೆ ರೆಡ್ ಗ್ರೀನ್ ಅಂತ ಒಂದು ಸ್ಕ್ರೀನ್ ಕೊಟ್ಕೊಂಡು ತನಿಖೆ ಮಾಡ್ತಾರೆ. ಆಯ್ತಾ? ಇಂಟೆಲಿಜೆನ್ಸ್ ಏನ್ ಮಾಡ್ತೀವಿ ಸರ್ ಹಾಗಾದ್ರೆ? ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನೇ ಹೇಳ್ಬೇಕು. ರಾತ್ರಿ 10 ಗಂಟೆ ಮೇಲೆ ಒಬ್ರು ಯಾವ ಸಿವಿಲ್ ಆಗ್ಲಿ ಅಥವಾ ಟ್ರಾಫಿಕ್ ಪೊಲೀಸರು ಒಬ್ರು ಕೂಡ ಇರಲ್ಲ, ಬರೀ ಕ್ಯಾಮ್ರಾಗಳು ಕೆಲಸ ಮಾಡುತ್ತೆ, ಫೈನ್ಗಳು ಕೆಲಸ ಮಾಡುತ್ತೆ. ಏನ್ ಸರ್ ಇದು ಈ ತರ ಆದ್ರೆ? ಬಟ್ ಅದು ಅದ್ರ ಪಾಡಿಗೆ ಮಾಡ್ತಾ ಇದೆ.
ಚೆನ್ನಾಗೇ ಮಾಡ್ತಾ ಇದೆ, ನೋಡೋರು ಇಲ್ವಲ್ಲ. ತಮ್ಮ ಪರಿಚಯ ಸರ್, ತಮ್ಮ ಪರಿಚಯ? ನಮ್ಮ ತಮ್ಮಯ್ಯ ಅಡ್ವೊಕೇಟ್. ಥ್ಯಾಂಕ್ ಯು. ಎಸ್ ನೋಡಿ, ದೂರಿ ಪ್ರಶ್ನೆ ಇಲ್ಲ. ನಮ್ಮ ಜನಗಳು ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಸಾರ್ವಜನಿಕ ಎಚ್ಚೆತ್ಕೊಬೇಕು ಅನ್ನೋದು ಇಡೀ ದೇಶದ ಹಾಗೂ ಇಡೀ ರಾಜ್ಯದ ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬರು ಕೂಡ. ಮೈಸೂರಿನಲ್ಲಿ ನಮಗೆ ತಾಪತ್ರೆ ಟ್ಯಾಪ್ನಲ್ಲಿ ನೀರು ಬರೋದಿಲ್ಲ, Okay. ಸ್ವಿಚ್ ಹಾಕಿದಾಗ ಲೈಟ್ ಬರೋದಿಲ್ಲ, ಎರಡೇ ತಾಪ. ಮೂಲಭೂತ ಸೌಕರ್ಯ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅನ್ನೋದು ರೀತಿಯಲ್ಲಿ ಸಾಹೇಬ್ ಹೇಳ್ತಾ ಇರುವಂತದ್ದು. ಮೂಲಭೂತ ಸೌಕರ್ಯ ಕೇಳಕ್ಕೆ ಯೋಗ್ಯತೆ ಇಲ್ಲದಂತ ಕೆಲವೊಂದು ಜನ ಇದ್ದಾರೆ, ಆದ್ರೆ ಕಾನೂನು ವ್ಯವಸ್ಥೆನ ಎಲ್ಲಿ ಕೇಳುವಂತ ಶಕ್ತಿ ಎಲ್ಲಿದೆ ಅಂತ ಕೂಡ. ಉದಾಹರಣೆ ನಾನು ಕೂಡ ಈ ಒಂದು ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ತಾರೆ, ನಮ್ಮನ್ನ ಟ್ರ್ಯಾಕ್ ಮಾಡುವಂಥದ್ದು, ನಮ್ಮ ಫೋನ್ಗಳನ್ನ ಟ್ರ್ಯಾಕ್ ಮಾಡುವಂಥದ್ದು. ನೀವು ಮಾತಾಡೋದಕ್ಕೆ ನಿಮ್ಮನ್ನ ಯಾರು ಕೇಳದೆ ಹೋದರೆ ನಿಮಗೆ ಮಾತಾಡಬೇಕು ಗೊತ್ತಿರಬೇಕು, ನಾನು ಏನು ಮಾತಾಡಬೇಕು ಅಂತ ಅಷ್ಟೇ ಕೇಳೋದು. ನಿಮ್ಮನ್ನು ನಾನು ಕೇಳಕ್ಕೆ ನನಗೆ ಹಕ್ಕಿಲ್ಲ, ಬಟ್ ನೀವೇನು ಮಾತಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಥ್ಯಾಂಕ್ ಯು. ಹಾಗಾಗಿ ಇದೊಂದು ಹುಸಿ ಬಾಂಬ್ ಬೆದರಿಕೆ ಕರೆ ಅನ್ನೋದು ಸಾರ್ವಜನಿಕವಾದಂಥ ಹೇಳಿಕೆ. ಆದರೆ ಅದನ್ನ ನಾವು ಇಲ್ಲ, ಇದು ಹುಸಿ ಬಾಂಬ್ ಬೆದರಿಕೆ ಆದರೂ ಕೂಡ ಹೊರಗಡೆ ಏನೋ ಒಂದು ಇದೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಮುಖ್ಯವಾಗಿ ಸರ್ ನಮಸ್ಕಾರ, ನಮ್ಮ ಹೆಮ್ಮೆಯ ಬನ್ನೂರಿನ ಲಾಯರ್ ಕೂಡ ಇದ್ದಾರೆ. ಸತೀಶ್ ಸರ್ ನಮಸ್ಕಾರ. ತಾವೇ ಫೋನ್ ಮಾಡಿ ಕರೆದಿದ್ರು, ಇಲ್ಲ ನನಗೆ ಗೊತ್ತಾಗ್ತಿರಲಿಲ್ಲ. ಇಲ್ಲ ಜಯನಗರ ಆಫೀಸಲ್ಲಿ ಕೂಡ ಇದ್ವಿ ನಾವು, ಸೋಷಿಯಲ್ ಮೀಡಿಯಾ ಆಫೀಸಲ್ಲಿ. ದಯವಿಟ್ಟು ಎದ್ದೇಳಿ ಸರ್, ಇದು ವಿಚಾರ ಒಂದೆರಡು ಮಾತಾಡೋಣ. ಯಾಕೆಂದ್ರೆ ಸಾರ್ವಜನಿಕವಾಗಿ ಒಂದಷ್ಟು ಕ್ಲಾರಿಫಿಕೇಶನ್ಗಳು ಗೊತ್ತಾಗ್ಲಿ. ಸರ್ ಹೇಳಿದ್ರು ನೋಡಿ, ಒಂದ್ ಮಾತು ಹೇಳಿದ್ರು ನೋಡಿ, ಕೋರ್ಟ್ ಆವರಣದಲ್ಲಿ ಇಷ್ಟು ಟ್ರಾಫಿಕ್ ಇದೆ, ಏನ್ ಮಾಡ್ತಾ ಇದೆ ಕೇರ್ ಸ್ಟೇಷನ್ ಅಂತ ಕೂಡ ನೋಡಿ, ಅದಾಗೆ ಕ್ರೌಡ್ ಆಗುತ್ತೆ ಕೂಡ. ಸರ್ ನಮಸ್ಕಾರ ಸರ್. ಇವತ್ತೆಲ್ಲ ರೆಸ್ಟೋರೆಂಟ್ ಕಾಣುತ್ತೆ ನಿಮಗೆ? ಓಕೆ. ಅನಾಮಧೇಯ ಕರೆ ಬಂದಿದೆ ಮೈಸೂರಿನ ಕೋಟೆಗೆ. ಮೈಸೂರಲ್ಲಿ ಬಾಂಬ್ ಇಡಲಾಗಿದೆ, 1:45ರಿಂದ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿನ ಶೇರ್ ಮಾಡಿದ್ದಾರೆ. ಅದು ಮಾತ್ರ ಆಧಾರದ ಪ್ರಕಾರ ನಮ್ಮ ಜಿಲ್ಲಾ ನ್ಯಾಯಾಧೀಶರು ಎಲ್ಲರೂ ಕೋರ್ಟ್ ಕಳಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿಯೆಲ್ಲ ಬಂದು ತಪಾಸಣೆ ಮಾಡ್ತಾ ಇದ್ದಾರೆ. ಈಗಿನ ವರದಿ ಪ್ರಕಾರ ಈ ಸುದ್ದಿಗೆ ಏನು ಇದೆ ಅಂತ ಇನ್ನೊಂದು ಬಗ್ಗೆ ಗೊತ್ತಾಗಿಲ್ಲ, ಆದರೆ ತಪಾಸಣೆ ನಡೀತಾನೆ ಇದೆ. ಬಾಂಬ್ ಬ್ಲಾಸ್ಟ್ ನಡೀತಾ ಇದೆ. 1:15 ಕರೆ ಕೊಟ್ಟಿದ್ದಾರೆ, ಅದಕ್ಕೆ ಏನೂ ಇಲ್ಲ. ಆದರೆ ನಮ್ಮ ಮೈಸೂರಲ್ಲಿ ಇದು ಎರಡೇ ಇನ್ಸಿಡೆಂಟ್ ಆಗ್ತಾ ಇರೋದು. ಈಗ ತಮಗೆಲ್ಲ ಗೊತ್ತಿರುವಂಥ ಇದೊಂದು ವಾರದಿಂದ ಅರಮನೆ ಮುಟ್ಟು ಸಹ ಒಂದು ಬ್ಲಾಸ್ಟಿಂಗ್ ಆಯಿತು. ಅದಾದ ನಂತರ ಮ್ಯಾಟ್ರ್ ಸೆನ್ಸೇಷನ್ ಆದ ಕಾರಣ ಆಗಿ ಭದ್ರತಾ ವ್ಯವಸ್ಥೆ ಚುರುಕಾಗಿದೆ. ಒಂದು ವಿಚಾರದ ಸಂಗತಿ ಏನಂದರೆ, ಇದುವರೆಗೂ ಸಹ ಉನ್ನತ ಪೊಲೀಸ್ ಅಧಿಕಾರಿಗಳು ಯಾರು ಈಗ ಭೇಟಿ ಕೊಡದೇ ಇರುವಂಥದ್ದು. ಬರೀ ಯಾರು ಬರ್ಬೇಕಾಯ್ತು ಸರ್ ನಿಮ್ಮ ಪ್ರಕಾರ? ಜನರು ಬರಬೇಕಾಗಿದೆ. ಯಾಕಂದರೆ ಸೆನ್ಸಿಟಿವ್ ಮ್ಯಾಟ್ರ್ ಇದೆ. ಆಮೇಲೆ ನ್ಯಾಯಾಲಯಕ್ಕೆ ಬಾಂಬ್ ಇಟ್ಟಿದೆ ಅಂತ ಒಂದು ವಿಷಯ ಬಂದಾಗ ಜುಡಿಷಿಯರ್ ಮೇಲೆ ಆಗುತ್ತಿರುವಂಥ ಒಂದು ವರ್ತನೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಉನ್ನತ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸ್ಥಳದಲ್ಲಿದ್ದು ಮಾನಸಿಕವಾಗಿ ಎಲ್ಲರಿಗೂ ಧೈರ್ಯ ಹೇಳುವಂಥ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ನಮ್ಮಲ್ಲಿ ಇದು ಬಂದಿಲ್ಲ. ಸರ್ ಜನಪ್ರತಿನಿಧಿಗಳು ಎಲ್ಲೋಗಿದ್ದಾರೆ ಸರ್? ಈಗ ಜನಪ್ರತಿನಿಧಿಗಳು ಯಾರು ಕಾಣ್ತಾ ಇಲ್ಲ. ಅವರು ಕೆಲವರು ಹೇಳ್ತಾರೆ ಮೈಸೂರಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮ ಇದೆ, ಇಲ್ಲ ಅಲ್ಲೇ ಇದ್ದೀವಿ ಅಂತ. ವಿರೋಧ ಪಕ್ಷರು ಸರ್ ಅವರು ಏನೇ ಆದರೂ ನಮ್ಮ ಇದನ್ನೇ ಕೆಲಸ ಮಾಡ್ಕೊಂಡು ದೊಡ್ಡ ರಾಜಕೀಯ ಮಾಡ್ತಾರಲ್ಲ, ಅದಂತೂ ನಿಜ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಹೇಳೋಕ್ಕಾಗ್ತಾ ಇಲ್ಲ. ಅಡ್ವೊಕೇಟ್ಸ್ಗಳು ಮತ್ತು ರಕ್ಷಿದಾರೆಲ್ಲ ನ್ಯಾಯಾಲಯದಿಂದ ಹೊರಗಡೆ ಇದ್ದಾರೆ, ಇಲ್ಲ ಒತ್ತಡದಲ್ಲಿ ಮತ್ತೆ ಭಯಭೀತರಾಗಿದ್ದಾರೆ. ಯಾಕಂದರೆ ಮೊದಲೊಂದು ಸರಿ ಕೋರ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ತಮಗೆ ಗೊತ್ತಿರುವಂಥ ಮಾಧ್ಯಮದವರಿಗೆಲ್ಲ ಗೊತ್ತಿದೆ. 5 ವರ್ಷ ಹಿಂದೆ ಕುಕ್ಕರ್ ಬ್ಲಾಸ್ಟ್ ಆಗಿ ಬಾತ್ರೂಮ್ನಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಅದಾದ ನಂತರ ಸ್ವಲ್ಪ ಭದ್ರತಾ ಲೋಪವನ್ನು ಸರಿಪಡಿಸೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆದರೆ ಈಗ ಬರ್ತಾ ಮ್ಯಾಟ್ರ್ ಹಳೆಯಾಗ್ತಾ ಪೊಲೀಸ್ ಸಿಬ್ಬಂದಿ ಇಲಾಖೆಯವರು ಸಹ ಲೋಪನ ಸರಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಸಲೀಸಾಗಿ ಯಾರೇ ಅನಾಮಧೇಯ ವ್ಯಕ್ತಿಗಳು ಕೋರ್ಟ್ಗಳು ಬರೋಕ್ಕೆ ಹೋಗೋಕ್ಕೆ ಬಾಂಬ್ ಥರ ಕೆಮಿಕಲ್ ಎಲ್ಲಿ ಸರ್? ನಾನೇ ಬನ್ನಿ ಸರ್, ಟೀ ಕುಡಿಕಿಲ್ಲಿ ಟೀ ಚೆನ್ನಾಗಿದೆ ಅಂತ. ಎಲ್ಲಿದೆ ಸರ್ ಭದ್ರತೆ? ಆಗಲಿ ಭಯೋತ್ಪಾದಕರಾಗಲಿ ಯಾರೇ ಆಗಲಿ ನಿರರ್ಗಳವಾಗಿ ನಮ್ಮ ಕೋರ್ಟ್ ಪ್ರವೇಶ ಮಾಡಬಹುದು. ಯಾವುದೇ ರೀತಿಯ ಭದ್ರತೆ ನಮ್ಮಲ್ಲಿ ಇಲ್ಲ. ಇದರಿಂದ ಏನಂದರೆ ನ್ಯಾಯಾಂಗಕ್ಕೆ, ವಕೀಲರಿಗೆ ಮತ್ತು ಕಕ್ಷಿದಾರರಿಗೆ ತುಂಬ ಅನಾಹುತ ಆಗ್ತದೆ. ಇನ್ನು ಮುಂದಾದರೂ ಸಹ ನಮ್ಮ ಪೊಲೀಸ್ ಇಲಾಖೆಯವರು ಸರ್ ಎಷ್ಟೋ ಕೋರ್ಟ್ಗಳಲ್ಲಿ ಅಪರಾಧಿಗಳೇ ಇವತ್ತು ವಕೀಲರಿಗೆ ಹಲ್ಲೆ ಮಾಡುವಂತ ಪ್ರಕರಣಗಳಿದೆ. ಆಯ್ತಾ? ನೋಡಿದ್ದೀರಾ ಎಲ್ಲ, ನಿಮಗೆ ಮಾಧ್ಯಮ ಮಿತ್ರರಿಗೆ ನಾವು ಹೇಳುವಂಥದ್ದಿಲ್ಲ. ಯಾಕೆ ನಮಗಿಂತ ತುಂಬ ವಿಷಯಗಳು ನಿಮ್ಗೆ ಆಗಲೇ ಬಂದಿರುತ್ತೆ, ಸುಮಾರು ಆಗಿದೆ. ಆ ಥರ ಆದರೂ ಸಹ ನೀವು ವಕೀಲರಿಗೆ ರಕ್ಷಣೆ ಇಲ್ಲ, ಕಕ್ಷಿದಾರರು ಇಲ್ಲ, ಉತ್ತಮವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಪಾಲನೆ ಮಾಡಲು ಆಗ್ತಾ ಇಲ್ಲ. ಮುಂದಾದರೂ ಸಹ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಂಡು ಇಲ್ಲಿಗೆಲ್ಲ ಬಾಂಬ್ ಅಂತ ಅಪರಿಚಿತರು ಒಳಗೆ ಬಂದಿರುವಂಥದ್ದು ತಕ್ಷಣ ಏನು ಕಾರ್ಯಕ್ರಮವನ್ನು ಮಾಡಬೇಕು ಅದನ್ನು ತಗೋಬೇಕು ಅಂತ ನಾವು ಮೈಸೂರು ವಕೀಲರ ಪರವಾಗಿ ಕೇಳ್ಕೊತೀವಿ. ತಾವೇನು ಮಾತಾಡ್ತೀರಾ ಸರ್? ಹೇಳಿ ಸತೀಶ್ ಸರ್, ನ್ಯಾಯಾಲಯದಲ್ಲಿ ಜೋರಾಗಿ ಮಾತಾಡಿ ಸರ್. ಕಕ್ಷಿದಾರರಿಗೆ ಆಗಲಿ, ನ್ಯಾಯಾಧೀಶರಿಗೆ ಆಗಲಿ, ವಕೀಲರಿಗೆ ಆಗಲಿ ತುಂಬ ತೊಂದರೆ ಆಯ್ತಾ ಇದೆ. ಇದರಿಂದ ಈ ರೀತಿ ನೋಡಿ ಖಂಡಿತ ಮಾಡಬೇಕು ಅಂತ ನಾವು ಹೇಳ್ತೀವಿ. ಓಕೆ, ಎಸ್ ಥ್ಯಾಂಕ್ ಯು. ಎಷ್ಟು ವೀಕ್ಷಕ ತಾವೇ ನೋಡ್ತಾ ಇದ್ದೀರಾ? ನಿಜವೂ ಒಂದು ವಿಚಾರ ಹೇಳಬೇಕು ಅಂತಂದ್ರೆ, ನಾನು ಮಧ್ಯೆ ಮಾತಾಡ್ತೀನಿ ನಮ್ಮ ಸೋಷಿಯಲ್ ಮೀಡಿಯಾದವ್ರಿಗೆ. ನಾವೇನೇನೋ ಒಂದು ಸೋಷಿಯಲ್ ಮೀಡಿಯಾ ಯಾರನ್ನೋ ಹೊಸ್ತಾಗೋದು ಬಂದ್ಬಿಟ್ರೆ ಅವನ ಮೇಲೆ ಗ್ರೀನು ರೆಡ್ ಸಿಗ್ನಲ್ಗಳಂತೆ ಅಲ್ಲಿ ಕೆಲವೊಂದು ಇಲಾಖೆಗಳಲ್ಲಿ, ಆಯ್ತಾ? ಆದ್ರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ವಿಚಾರಗಳು ಎಷ್ಟೋ ಇದೆ. ಎಷ್ಟೋ ಇಲಾಖೆಗಳಲ್ಲಿ, ಪೊಲೀಸ್ ಇಲಾಖೆಗಳಲ್ಲಿ, ಟ್ರಾಫಿಕ್ ಕಂಟ್ರೋಲ್ ಇಲಾಖೆಗಳಲ್ಲಿ
ರಾಜ್ಯಕ್ಕೆ ಹೋಗ್ತಾರ್ರಿ. ಅವ್ರು ಯಾರು ಬಂದ್ರು ಯಾವ ಊರಿನ ದಾಸಿ ಅಂತ ಕೇಳಿದ್ರಂತ ಪರಿಸ್ಥಿತಿ ಇವತ್ತಾಗಿದೆ. ಕೇವಲ ಮೈಸೂರು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಾಗಿರುವಂತದ್ದು. ಒಬ್ಬ ಸೋಷಿಯಲ್ ಮೀಡಿಯಾದವನೊಬ್ಬ ಬಂದ್ಬಿಟ್ರೆ ರಿಪೋರ್ಟರ್ ಆಗಿ ಅವನ ಮೇಲೆ ಕಣ್ಣು ಹಾಕುವಂಥದ್ದು, ಅವ್ನು ಎಲ್ಲಿಂದ ಬಂದವನೇ ಅವ್ನು ನೋಡ್ಕೊಳ್ಳಿ, ಅವ್ನು ಯಾರು ಅಂತ ನೋಡ್ತೀರಿ ನೀವು. ನಿಮ್ಮ ಇಂಟೆಲಿಜೆನ್ಸಿಗಳು ಏನ್ರಿ ಮಾಡ್ತಾ ಇದೆ? ಥ್ಯಾಂಕ್ ಯು. ಕ್ಯಾರಿಯನ್. ಎಸ್ ವೀಕ್ಷಕರು, ತಾವೇ ನೋಡ್ತಾ ಇದ್ದೀರಾ, ಇವತ್ತು ನಾವೇನು ನೋಡ್ತಾ ಇದೀವಿ, ಸೋಷಿಯಲ್, ನಾನು ಆಗ್ಲೇ ಹೇಳ್ದಂಗೆ ಒಂದು ಸೋಷಿಯಲ್ ಮೀಡಿಯಾ ಬಂದಿದ ತಕ್ಷಣ ಅವ್ನು ಯಾರು, ಅವ್ನು ಎಲ್ಲಿಂದ ಬಂದ, ಅವನ್ನ ಟಾರ್ಗೆಟ್ ಮಾಡುವಂತ ಕೆಲವೊಂದು ಇಂಟೆಲಿಜೆನ್ಸಿಗಳು ನೀವು, ಆಯ್ತಾ. ಇವತ್ತು ಇಂಟೆಲಿಜೆನ್ಸಿ ನೋಡಿ, ಉದಾಹರಣೆಗೆ ಸರ್ ಒಬ್ರು ಹೇಳಿದ್ರು, ಇವತ್ತು ಇಲ್ಲಿ ಆ ಕೋರ್ಟ್ ಆವರಣದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತ ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕೆ ಕೂಡ ಆಗಿಲ್ಲ ಅಂತ ಕೂಡ ಹೇಳಿದ್ರು. ನೋಡಿ, ಜನಗಳಿಗೆ ಆತಂಕದ ಮೇಲೆ ಆತಂಕ, ಏನಾಯ್ತು ಅಂತ ಯಾರಿಗೂ ಗೊತ್ತಿರಲ್ಲ. ಒಂದು ಸೋಷಿಯಲ್ ಮೀಡಿಯಾನ ಮೇನ್ ಆಗಿ ನೋಡುವಂಥದ್ದು. ಹಾಗಾಗಿ ಟ್ರಾಫಿಕ್ ಕಂಟ್ರೋಲ್ ಮಾಡಿ ಒಂದು ಟ್ರಾಫಿಕ್ನ ಒಂದ್ ಕಡೆ ಕಳಿಸುವಂಥದ್ದು ಮಾಡಿರೋದಂತ ಕೂಡ ಅವರು ರಾಮಯ್ಯನವರು ಹೇಳಿದ್ರು, ವಕೀಲರು, ಇದೇ ವಕೀಲರು ಕೂಡ ಹೇಳಿದ್ರು. ಹಾಗಾಗಿ ಒಂದು ತಾವೇ ನೋಡ್ತೇವೆ ನೋಡಿ, ಇಲ್ಲಿ ಕೋರ್ಟ್ ಆವರಣದಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಕೂಡ ಆಗ್ತಾ ಇರುವಂಥದ್ದು. ಅದನ್ನ ಮತ್ತೆ ಹಿರಿಯ ಪೊಲೀಸ್ ವರಿಷ್ಠರು ಕೂಡ ಬಂದಿಲ್ಲ ಅಂತ ಒಂದು ಆಪಾದನೆ ಕೂಡ ಈಗ ಹೇಳಿದ್ರು. ಅದು ಕೂಡ ಒಂದು ಪುಷ್ಟಿ ಕೊಡುವಂತರ ಇವತ್ತು ಶ್ವಾನಪುರ ದಳ ಬಂದು ಕೂಡ ಮಾಡಿರುವಂಥದ್ದು. ಇವತ್ತು ಇಡೀ ರಾಜ್ಯ ಮೈಸೂರು ಎಲ್ಲ ಒಂದ್ ಕಡೆ ಕ್ರೈಮ್ಗೆ ಹೆಸರುವಾಸಿ ಆಗ್ತಿದೆ ಅಂತ ಸಾರ್ವಜನಿಕವಾದಂತ ಮನೆ ಮಾತಾಗಿರೋದು ಕೂಡ ಹೇಳ್ಬೋದು. ರಾಜಕೀಯ ಪ್ರೇರೇಪಿತಗಳಾಗುತ್ತೆ ಇದು ಅಲ್ಲ, ಈಗ ಆಲ್ರೆಡಿ ಆಗಿರ್ಬೋದು. ಆಲ್ರೆಡಿ ಎಲ್ಲೆಲ್ಲಿ ಏನೇನೋ ಬೈಟ್ಗಳು ಬಂದಿದೆಯೋ ಗೊತ್ತಿಲ್ಲ ಮಾಧ್ಯಮಗಳಲ್ಲಿ. ರಾಜಕೀಯ ಹೆಸರಾಟಕ್ಕೆ ಇವತ್ತು ಕಾರಣ ಆದಂತ ಮೈಸೂರು ಕೋರ್ಟ್ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ಬೆಳಗಿನಿಂದ ಕೂಡ ಇವತ್ತು ಎಲ್ಲ ಹಿರಿಯ ವಕೀಲರು ಮತ್ತೆ ಎಲ್ಲ ಈ ಒಂದು ಕೋರ್ಟ್ನ ಆವರಣದಿಂದ ಹೊರಗಡೆ ಬಂದಿರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಯಾವುದೇ ರೀತಿಯಾದಂತ ಸಾರ್ವಜನಿಕವಾದಂತ ಒಂದು ಹೇಳಿಕೆಗಳೇನು ಅಂದ್ರೆ ಇಂಟೆಲಿಜೆನ್ಸಿ ಫೇಲು ಅಂತ ಬರೋದು. ಯಾವುದೇ ಇಲಾಖೆಯಲ್ಲಿ ಯಾವುದೇ ಒಬ್ಬ ದಕ್ಷ ಅಧಿಕಾರಿ ಬಂದ್ರು ಕೂಡ, ಈಗ ಜಿಲ್ಲಾವಾರು ಕೆಲವೊಂದು ಜಿಲ್ಲಾವಾರು ದಕ್ಷ ಅಧಿಕಾರಿಗಳು ಚೇಂಜ್ ಆಗಿದ್ದಾರೆ. ಮೈಸೂರಿಂದ ಮಂಡ್ಯಕ್ಕೆ, ಮಂಡ್ಯದಿಂದ ಮೈಸೂರಿಗೆ, ಬೇರೆ ಬೇರೆ ಜಿಲ್ಲಾ ವರಿಷ್ಠರು ಕೂಡ ಚೇಂಜ್ ಆಗಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಕೂಡ ಅವ್ರಿಗೆ ಬಹಳ ಭದ್ರತೆ ಕೂಡ ವ್ಯವಸ್ಥೆ ಕೂಡ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಇದನ್ನ ಅಲ್ಲೇ ಕಂಟ್ರೋಲ್ ಮಾಡಬಹುದು. ನೋಡಿ, ಒಂದ್ ಕಡೆ ಆಂಬುಲೆನ್ಸ್ ಬರ್ತಾ ಇದೆ, ಇನ್ನೊಂದ್ ಕಡೆ ಸಾರ್ವಜನಿಕ ಟ್ರಾಫಿಕ್ ಕೂಡ ಆಗ್ತಾ ಇದೆ. ಹಾಗಾಗಿ ಜನಗಳಲ್ಲಿ ಏನು ಅಂತ ಒಂದು ದೊಡ್ಡ ಆತಂಕ. ತಾವೇ ನೋಡ್ತಾ ಇದ್ದೀರಾ ನೋಡಿ, ಇದನ್ನ ಒಂದ್ ವಿಚಾರ ನೋಡಿ, ಇದನ್ನ ಡೈವರ್ಟ್ ಮಾಡಬಹುದಾಯ್ತು. ನೋಡಿ, ಈ ಟ್ರಾಫಿಕ್ ನ ಡೈವರ್ಟ್ ಮಾಡಬಹುದಾಯ್ತಲ್ವಾ? ಆಗ್ಲೇ ಹೇಳಿದ್ರು ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟ ಸ್ಟೇಷನ್ ಏನ್ ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳಿದ್ದಲ್ಲ, ಇದು ಹಿರಿಯ ವಕೀಲರು ಹೇಳುವಂತ ವಿಚಾರ. ಮತ್ತೆ ಒಂದಷ್ಟು ಇವತ್ತು ಬೇರೆ ಬೇರೆ ಮೈಸೂರು ಗ್ರಾಮಾಂತರ ಬಹಳ ದೊಡ್ಡದು, 9-8 ತಾಲೂಕುಗಳಿರುವಂತದ್ದು. ಆ 8-9 ತಾಲೂಕುಗಳಿಂದ ಬಂದಂತಹ ಮತ್ತೆ ಬೇರೆ ಬೇರೆ ರಾಜ್ಯದ ಕೆಲವೊಂದು ಕೇಸ್ಗಳು ಈ ನ್ಯಾಯಾಲಯದ ಕೂಡ ಇವತ್ತು ಆಗ್ತಾ ಇರುತ್ತೆ. ಅವರು ಇಲ್ಲಿ ಬಂದಿರ್ತಾರೆ, ಸಾರ್ವಜನಿಕ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಕೂಡ ಬಂದಿರ್ತಾರೆ. ಅವ್ರ ಕತೆ ಏನ್ ಹೇಳಿ, ಮತ್ತೆ ಅವ್ರು ಉಳ್ಕೊಬೇಕು ಅಥವಾ ನಾಳೆಗೆ ಹೋಗ್ಬೋದೇನೋ ಆ ಒಂದು ಡೇಟ್ಗಳು ಅಂತ ಕೂಡ. ಹಾಗೆ ವಕೀಲರಲ್ಲೂ ಕೂಡ ಅವರು ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನ ರೆಡಿ ಮಾಡ್ಕೊಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಆಗ್ಲೇ ಕೂಡ ನಿಮ್ಮ ಹತ್ರ ಮೊದಲನೇ ಬಾರಿ ಹೋಗಿ ಹೊಸ ಕೋರ್ಟ್ ಆವರಣದಲ್ಲಿ ಕೂಡ ನಿಮಗೆ ತೋರಿಸಿದೆ ಸಿಸಿ ಕ್ಯಾಮ್ರಾಗಳು ಯಾರು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಉದಾಹರಣೆಗೆ ರವಿಕುಮಾರ್ ಅವರು ನಮ್ಮ ಸೋಷಿಯಲ್ ಮೀಡಿಯಾ ಕೂಡ ಬಂದು ಹೇಳಿದ್ರು, ನೋಡಿ ಅರಮನೆ ಸಿಸಿ ಕ್ಯಾಮ್ರಾಗಳು ಫುಟೇಜ್ಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಒಳ್ಳೆ ರೀಲ್ಸ್ ಓದಂಗೆ ಹೋಗ್ತಾ ಇದೆ ಅಂತ. ಅದನ್ನ ಅರ್ಥ ಮಾಡ್ಕೊಬೇಕು ಕೆಲವೊಂದು ಸಂಬಂಧಪಟ್ಟಂತ ಇಲಾಖೆಗಳು. ಹಾಗೇನೆ ಮುಖ್ಯವಾಗಿ ಇಲ್ಲಿ ನೋಡಿ, ಒಂದು ಡೈವರ್ಟ್ ಮಾಡಿ ಅವ್ರಿಗೊಂದು ಸಾರ್ವಜನಿಕವಾದಂತ ಒಂದು ಮಾರ್ಗಸೂಚನೆ ಮಾಡಬೇಕು. ನಾನು ಹೇಳೋದಾದ್ರೆ ಬಾಂಬ್ ಇಲ್ಲ ನಿಜ, ಆದ್ರೆ ಇನ್ ಕೇಸ್ ಇದ್ದಿದ್ರೆ ಇದೇ ಪರಿಸ್ಥಿತಿನಾ? ಯಾಕೆಂದ್ರೆ ಎಷ್ಟು RDX ಬಾಂಬ್ ಅನ್ನೋದು ಎಷ್ಟು ದೊಡ್ಡ ಮಟ್ಟದ ಒಂದು ಬ್ಲಾಸ್ಟ್ ಆಗುತ್ತೆ, ಆಯ್ತಾ. ಏನ್ ಮಾಡ್ತಾ ಇದಾರೆ ಅನ್ನೋದು ಕೆಲವೊಂದು ವಕೀಲರ ಹೇಳಿಕೆಗಳು ಕೂಡ ಆಗಿದೆ. ಒಂದಷ್ಟು ವಕೀಲರು ಕೂಡ ಮಾತಾಡ್ಸೋಣ, ಏನಾಗಿದೆ ಇವತ್ತು ಮೈಸೂರಿಗೆ ಕ್ರೈಮ್ ಸುದ್ದಿಗಳಿಗೆ ಆಗಿರುವಂತದ್ದು. ಸರ್ ನಮಸ್ಕಾರ ಸರ್, ಏನ್ ಹೇಳ್ತೀರಾ ಸರ್ ಇವತ್ತಿನ ವಿಚಾರ? ಇವತ್ತಿನ ವಿಚಾರ ಅಂತಂದರೆ ಏನು ಹೇಳಂಗಿದೆ ಸರ್, ಬಾಂಬ್ ಬೆದರಿಕೆ ಅಂತಂದರೆ ಅದು ಸತ್ಯ ಆಗಲಿ ಸುಳ್ಳಾಗಲಿ ಅದೇನಿದೆ ಸ್ಥಳ ಪರಿಶೀಲನೆ ಆಗಲೇಬೇಕು. ಯಾಕೆಂದರೆ ಇದಕ್ಕಿಂತ ಮುಂಚೆ 2016-17ರಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿತ್ತು. ಮತ್ತು ಇತ್ತೀಚಿನ ಮೈಸೂರು ಪ್ಯಾಲೇಸ್ ಮುಂದುಗಡೆ ಆಗಿರೋ ಬ್ಲಾಸ್ಟಿಂಗ್ ಇವನ್ನೆಲ್ಲ ನೋಡ್ತಾ ಇದ್ರೆ ಇದನ್ನು ನಾವು ನಗಣ್ಯ ಮಾಡೋಂಗಿಲ್ಲ. ಅದೇನಿದೆ ಅದು ಸತ್ಯನಾ ಇಲ್ಲ ಏನು ಅನ್ನೋದನ್ನ ಪರಿಶೀಲನೆ ಆಗಲೇಬೇಕು. ಅಲ್ಲಿವರೆಗೆ ಅದೇನಿಲ್ಲ, ಅದು ಟೈಮ್ ಬೇರೆ ಹಾಕ್ಬಿಟ್ಟವನೆ 1:55 ಅಂತ ಇಮೇಲಲ್ಲಿ. ಈಗ 1:55 ಗಂಟೆ ಅದೇನಿದೆ ಅದನ್ನ ನೋಡ್ಲೇಬೇಕು. ಅಲ್ಲ, 2 ಕೋರ್ಟ್ ಇದೆ, 2 ಕೋರ್ಟಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಯಾವ ಸ್ಪಾಟ್ ಅಲ್ಲಿ ಇದೆ ಅಂತ ಕೂಡ ಗೊತ್ತಾಗ್ತಿಲ್ಲ. ನ್ಯಾಯಾಲಯ ಅಂದಾದ್ಮೇಲೆ 2 ನ್ಯಾಯಾಲಯ ಆವರಣಗಳಿವೆ, ಅಲ್ಲೋ ಇಲ್ಲೋ ಅಂತ 2 ಕಡೆನೂ ಸ್ಥಳ ಪರಿಶೀಲನೆ ಆಗ್ಲೇಬೇಕೇನಾದ್ರೂ ಉಂಟಾ? ಇನ್ನೊಂದು ನಿಮ್ಗೊಂದು ಡೈವರ್ಟ್ ಆಗಲ್ವಾ? ನ್ಯಾಯಾಲಯ ಅಂತಂದ್ರೆ DC ಆಫೀಸಲ್ಲಿ ಕೂಡ ನ್ಯಾಯಾಲಯ ಇದೆ, ಆಯ್ತಾ. ನಿಜವಾದಂತ ಮೇಲು ಇಲ್ಲಿಗೆ ಬಂದಿದ್ಯಾ ಅಥವಾ ಬೇರೆ ಬೇರೆ ಇಲಾಖೆಗಳು, ಉದಾಹರಣೆಗೆ ತಾಲೂಕು ಆಫೀಸ್ಗಳಲ್ಲೂ ಕೂಡ ನ್ಯಾಯಾಲಯ ಇದೆ. ಬಹಳ ಒಂದು ಕೇವಲ ಮೇನ್ ಇರುವಂತ ಬೇಕಾಗಿರೋದು ಇಷ್ಟೇ, ಅವ್ನ ಟೈಮಿಂಗ್ಸ್ ಅಲ್ಲಿ
DC ಮತ್ತು ಇದು ತಹಸೀಲ್ದಾರ್ ಕೋರ್ಟು ನಡೆಯೋದು ಮಧ್ಯಾಹ್ನ 3 ಗಂಟೆ ಮೇಲೆ. ಇನ್ನಿಲ್ಲಿ 1:55 ಅಂತ ಹೇಳಿದಾಗ ಈ 2 ಕೋರ್ಟ್ಗಳನ್ನ ನಾವು ಪರಿಗಣನೆಗೆ ತಗೊಳ್ಬೇಕಾಯ್ತದೆ. ನೀವು ಹೇಳಂಗೆ ಅದನ್ನು ಪರಿಶೀಲನೆ ಮಾಡಬೇಕು. ಆದರೆ ಟೈಮಿಂಗ್ಸ್ ಇರೋದ್ರಿಂದ ಟೈಮಿಂಗ್ಸಲ್ಲಿ ಒಳಪಟ್ಟಂಗೆ ಯಾವ ಕೋರ್ಟ್ ಬರ್ಬೋದು ಇದಕ್ಕೆ ಅನ್ನೋದ್ರಲ್ಲಿ ಇವೆರಡೂ ಸ್ಥಳ ಪರಿಶೀಲನೆ ನಡೀತದೆ. ಹಾಗೆ ಸರ್, ತಮ್ಮ ವಕೀಲರು ಹೇಳ್ದಂಗೆನೆ ಕೆಲವೊಂದು ಭದ್ರತೆಗಳಿಲ್ಲ ಈ ಒಂದು ವ್ಯವಸ್ಥೆಯಲ್ಲಿ. ಉದಾಹರಣೆ ನಾನೇ ಟೀ ಕುಡಿಯೋಕೆ ಎಷ್ಟು ಸರಿ ಬಂದಿದ್ದೀನಿ ಸರ್. ಹಾಗಾಗಿ ಯಾರು ಹೋಗ್ತಾರೆ, ಯಾರು ಬರ್ತಾರೆ, CC ಕ್ಯಾಮ್ರಾಗಳು ಚೆಕ್ ಮಾಡೋದಾಗ್ಲಿ, ಅದನ್ನ ಮಾನಿಟರ್ ಮಾಡೋದಾಗ್ಲಿ, ಅದಕ್ಕೆ ಪುಷ್ಟಿ ಕೂಡ ಹಾಗೆ ನಿಮ್ಮ ರವಿಕುಮಾರ್ ಅವರೇ ಮೈಸೂರಿನ ಅರಮನೆ CC ಕ್ಯಾಮ್ರಾ ಫುಟೇಜ್ಗಳನ್ನ ಎಲ್ಲಾ ಕಡೆ ಸಿಕ್ಕಿತ್ತು, ಅವ್ರಿಗೂ ಕೂಡ ಸಿಕ್ಕಿತ್ತು. ಅದನ್ನ ಶೋ ಮಾಡಿ ನಮ್ಮಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ರು. ಈ ತರ ಆದ್ರೆ ಹೆಂಗೆ ಸರ್? ಅಲ್ಲ, ಇಲ್ಲಿ ಪೊಲೀಸ್ ಭದ್ರತೆ ಇದೆ, ಆದ್ರೆ ಇಲ್ಲಿ ಡೈಲಿ ಸಾವಿರಾರು ಕೇಸ್ಗಳಿರೋದ್ರಿಂದ ಕ್ಲೈಂಟ್ಗಳು ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ, ಲಾಯರ್ಗಳ ಜೊತೆ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಆದರೆ ನೀವು ಹೇಳ್ದಂಗೆ ಇಲ್ಲಿ ಇನ್ನೂ ಹೆಚ್ಚಿನ ಪರಿಶೀಲನೆ ಏನಿದೆ ಭದ್ರತೆ ಬಗ್ಗೆ ಈಗ ಹೆಚ್ಚಿನ ಗಮನ ಕೊಟ್ಟು ಅದನ್ನ ಜಾರಿಗೆ ತರಬೇಕಾಗಿದೆ. ಹಾಗೆ ಪೊಲೀಸ್ ವರಿಷ್ಠರು ಕೂಡ ಬಂದಿಲ್ಲ ಅಂತ ಕೂಡ ಒಂದು ಅಸಹನೆಯ ಮಾತುಗಳು ಕೂಡ ಹೇಳಿದ್ರು ಸರ್ ನಿಮ್ಮ ಲಾಯರ್. ಪೊಲೀಸ್ ವರಿಷ್ಠರು ಬಂದಿಲ್ಲ, ಬಟ್ ಅವರು ಸಂಬಂಧಪಟ್ಟಾಗೆ ಪೊಲೀಸ್ ಇಲಾಖೆಯಿಂದ ಏನು ಅಧಿಕಾರಿಗಳು ಬರಬೇಕು, ಈಗ ಬಾಂಬ್ ಸ್ಕ್ವಾಡು ಮತ್ತೆ ಶ್ವಾನದಳ ಇವೆಲ್ಲ ಬಂದು ಏನೇನು ಮಾಡಬೇಕು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲ, ಒಂದು ಸಾಂತ್ವನ ಹೇಳಕ್ಕಾಗ ಬರ್ಬೋದಲ್ಲ ಸರ್? ಅಲ್ಲ, ನೀವು ಹೇಳಿದ್ದು ಸರಿ. ಎಲ್ಲಿ ಸರ್ ಜನಪ್ರತಿನಿಧಿಗಳು ಹೇಳಿ ಸರ್? ಈ ಕೇವಲ ಈ ಒಂದು ವಾರ್ಡಿನ ಜನಪ್ರತಿನಿಧಿ ಇಲ್ವಲ್ಲ ಸರ್? ಹೌದು, ನೀವು ಹೇಳ್ತಾ ಇರೋದು ಸರಿ ಅದು. ಹಾ, ಆದ್ರೆ ಯಾರು ಬಂದಿಲ್ಲ ಇನ್ನೂ ಅಲ್ವೇ? ಉದಾಹರಣೆಗೆ ಒಂದು ಟ್ರಾಫಿಕ್ ಕೂಡ ಕಂಟ್ರೋಲ್ ಆಗಿಲ್ಲ ಸರ್. ನೋಡಿ ಜನಗಳಿಗೆ ಹೆಂಗಾಗಿದೆ ಅಂತಂದ್ರೆ ಕೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಅಧಿಕಾರಿಕ್ಕೆ ಮತ್ತೆ ಇನ್ನೊಂದು ಅಧಿಕಾರಿಗಳಿಗೆ ಯಾರೇ ಬಂದ್ರು ಪ್ರೊಟೆಕ್ಷನ್ ಕೊಡ್ತಾರೆ. ಇತ್ತು 5,000 ನ್ಯಾಯಾಲಯಗಳೇ, 5,000 ವಕೀಲರವ್ರೆ, ಒಬ್ಬರ ಪ್ರೊಟೆಕ್ಷನ್ ಕೊಡ್ತಿಲ್ಲ. ಪೊಲೀಸರಾಗ್ಲಿ ಹೆಚ್ಚಿನ ಪೊಲೀಸ್ ಬಂದು ಇಲ್ಲಿ ಪ್ರೊಟೆಕ್ಷನ್ ಕೊಡ್ಬೇಕು ಹೊರತು ರಾಜಕೀಯ ಪ್ರೊಟೆಕ್ಷನ್ ಕೊಡ್ತಾರೆ ಹೊರತು ನ್ಯಾಯಾಲಯಗಳಿಗೆ ಯಾವತ್ತು ಪ್ರೊಟೆಕ್ಷನ್ ಕೊಡಕ್ ಬರಲ್ಲ. ಸರ್ಕಾರ ಇವತ್ತು ವಕೀಲರಿಗೆ ಮತ್ತು ನ್ಯಾಯಾಂಗಕ್ಕೆ ಖಂಡಿತವಾಗಿ ಬಂದು ಪ್ರೊಟೆಕ್ಷನ್ ಕೊಡುವ ಮುಂದೆ ಕ್ರಮ ತಗೊಂಡು ಎಚ್ಚೆತ್ಕೊಂಡು ಸರ್ಕಾರ ಈ ಬದ್ಧತೆಯನ್ನು ಕಾಪಾಡಬೇಕು ಅನ್ಕೊಂಡು ನಾನು ಕೇಳ್ಕೊತೀನಿ. ಯಾಕಂದ್ರೆ ಇವತ್ತು ಮೈಸೂರಲ್ಲಿ ಸುಮಾರು ಗ್ರೇಟ್ 1 ಮಾಡಕ್ ಹೋಗ್ತಾರೆ. ಗ್ರೇಟ್ 1 ಮಾಡಿದ್ರೆ ಏನ್ ವೇಸ್ಟ್? ಇಲ್ಲಿ ಫಸ್ಟ್ ಏನು ಜನಗಳಿಗೆ ಅನ್ಬೇಕು ಅದು ಮುಖ್ಯವಾಗಿ ಮಾಡಲ್ಲ. ನ್ಯಾಯಾಲಯದಲ್ಲಿ ಮಾಹಿತಿ ಬಂದಿದೆ, ಇದುವರೆಗೂ ಪೊಲೀಸರು ಇಲ್ಲಿ ಕೊಡ್ತಾರ ಹೊರತು ಅಲ್ಲೂ ಕೊಡ್ತಾ ಇಲ್ಲ, ಇಲ್ಲೂ ಕೊಡ್ತಾ ಇಲ್ಲ. CM ಬಂದಾರ ಅಂದ್ಬಿಟ್ಟು ಅಲ್ಲಿ ಹೋಗೋರೆ. ಇಲ್ಲಿ ನ್ಯಾಯಾಲಯದಲ್ಲಿ ಎಲ್ಲ ವಕೀಲರುಗಳು ಬೀದಿಲಿ ಬಂದು ನಿಂತವ್ರೆ. ಸಾರ್ವಜನಿಕರಾಗ್ಲಿ, ನಮ್ಮ ವಕೀಲರುಗಳಾಗ್ಲಿ, ನ್ಯಾಯಾಧೀಶರಾಗ್ಲಿ ಎಲ್ಲರೂ ಹೊರಗಡೆ ಬಂದಾರೆ. ಇಲ್ಲಿ ಪ್ರೊಟೆಕ್ಷನ್ ಕೊಡಬೇಕು ಸರ್ಕಾರ. ಸರ್, ಆಸ್ ಪರ್ ರೂಲ್ ನನಗೆ ಗೊತ್ತಿರೋ ತರ ಆದ್ರೆ ನೋಡಿ, ಈ ತರ ಒಂದು ಆವರಣದಲ್ಲಿ ಈ ತರ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಅಟ್ಲೀಸ್ಟ್ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡಿಲ್ವಲ್ಲ ಸರ್? ಅಟ್ಲೀಸ್ಟ್ ಒಂದು ಟ್ರಾಫಿಕ್ ಕಂಟ್ರೋಲ್ ರೀ. ಹೇಳ್ತಾ ಇದೀವಿ, ಪೊಲೀಸರಿಗೆ ಯಾವುದೇ ರೀತಿ ವೆಹಿಕಲ್ ನ ಕಂಟ್ರೋಲ್ ಮಾಡೋ ಸ್ಥಿತಿಲಿ ಬಂದಿಲ್ಲ. ಅವ್ರಿಗೆ ಯಾರಿಗೂ ಅನುಕೂಲನೂ ಮಾಡ್ತಾ ಇಲ್ಲ. ಯಾವುದೇ ರೀತಿ ಇಲ್ಲಿ ಬರೀ ನೋಡಿ ವೆಹಿಕಲ್ ಗಳೆಲ್ಲ ಬಿಡ್ತಾವ್ರೆ. ನಾವು ಬೆಳಗ್ಗೆಯಿಂದ 10 ಸಾರಿ ನಾನು ಹೇಳಿದ್ದೀನಿ ವೆಹಿಕಲ್ ಕಂಟ್ರೋಲ್ ಮಾಡಿ. ಇಲ್ಲಿ ಎಲ್ಲಾ ವಕೀಲರು ಮತ್ತೆ ಕಕ್ಷಿದಾರರು ನಿಂತಿದ್ದಾರೆ. ಪೊಲೀಸರು ಎತ್ತೆತ್ಕೊಂಡು ಇಲ್ಲಿ ಕಂಟ್ರೋಲ್ ಮಾಡಿ ಅಂತ ಹೇಳ್ತೇವೆ. ಇವತ್ತು ರಾಜಕೀಯದವರು ಯಾರೇ ಬರ್ಲಿ ಅವರ ಕಂಟ್ರೋಲ್ ಮಾಡಕ್ ಹೋಗ್ತಾರೆ. ಇಲ್ಲಿ ನಮ್ಮ ಜನಗಳ ಕಂಟ್ರೋಲ್ ಮಾಡಲ್ಲ. ನ್ಯಾಯಾಲಯಕ್ಕೆ ಇಷ್ಟೊಂದು ಅನ್ಯಾಯ ಆಗಿದೆ. ಪೊಲೀಸ್ ಪ್ರೊಟೆಕ್ಷನ್ಗಳು ಸಿಗ್ತಾ ಇಲ್ಲ. ಇಲ್ಲಿ ಅಲ್ಲೋಗಿದ್ದಾರೆ ರಾಜಕೀಯ ಪ್ರೊಟೆಕ್ಷನ್ ಮಾಡಕ್ಕೆ. ಮೊದಲು ಇಲ್ಲಿ ನ್ಯಾಯಾಲಯಕ್ಕೆ ಪ್ರೊಟೆಕ್ಷನ್ ಕೊಡಬೇಕು. ಮುಖ್ಯವಾಗಿ ಇದು ನ್ಯಾಯಾಲಯ ಎಲ್ಲರಿಗೂ ಗೌರವ ಕೊಡುವಂಥದ್ದು, ಎಲ್ಲರಿಗೂ ನ್ಯಾಯ ಸಿಗೋವಂಥದ್ದು. ಪ್ರತಿಯೊಬ್ಬರು ಕಾನೂನು ಬೇಕೇ ಬೇಕು. ಕಾನೂನನ್ನ ನಾವು ನ್ಯಾಯ ದೋಚ್ಕೋಬೇಕು ಅಂದ್ಬಿಟ್ಟು ಮೈಸೂರು ಇಲ್ಲಿ ನ್ಯಾಯಾಲಯಕ್ಕೆ ಬರ್ತಾರೆ. ನ್ಯಾಯಾಲಯಕ್ಕೆ ರಕ್ಷಣೆ ಕೊಡ್ತಾ ಇಲ್ಲ ಇವರು, ರಾಜಕೀಯಕ್ಕೆ ಕೊಡ್ತಾರೆ. ಸರ್, ಇನ್ ಕೇಸು ಆ ಮೇಲ್ನ ಚೆಕ್ ಮಾಡ್ಲಿಲ್ಲ ಅಂತಿದ್ರೆ, ಗೊತ್ತಿಲ್ಲ ಅಂತಂದಿದ್ರೆ ಏನಾಗ್ಬೋದಾಯ್ತು? ಆಗ ಚಾನ್ಸಸ್ ಇದ್ರೆ ಇದಕ್ಕೆ ಪ್ರತಿವರ್ಣೆಯಾಗಿ ಸರ್ಕಾರ ಹೊಣೆ ಆಗ್ತಿತ್ತು ಅಂತ ನಾನು ಹೇಳ್ತೀನಿ. ಯಾವುದೇ ಸರ್ಕಾರ ಅಂತಲ್ಲ, ಸರ್ಕಾರನೇ ಹೊಣೆ ಆಗ್ತೀನಿ. ಸರ್ಕಾರ ಇದನ್ನ ಸರ್, ನೀವೊಬ್ರು ಲಾಯರ್, ನಾನೊಬ್ಬ ಮಾಮೂಲಿ ಸಾರ್ವಜನಿಕ ಕೇಳ್ತೀನಿ, ಈ ತರ ವ್ಯಕ್ತಿ ಕಂಡ್ರೆ ಈ ಆಗ್ದಂತ ಮೇಲಾಗ್ದಂತ ವ್ಯಕ್ತಿ ಏನ್ ಶಿಕ್ಷೆ ಆಗುತ್ತೆ? ಸರ್ಕಾರ ನ್ಯಾಯಾಲಯ ಏನ್ ಶಿಕ್ಷೆ ಕೊಡ್ಬೇಕು? ಖಂಡಿತ ನ್ಯಾಯಾಲಯ ಶಿಕ್ಷೆ ಇಲ್ಲ ನ್ಯಾಯಾಲಯ ಇದೆ. ಹೇಳಿ ಸರ್ ತಾವು. ಇನ್ನೊಂದಿಲ್ಲಿ ಮುಖ್ಯವಾಗಿ ಹೇಳ್ಬೇಕು, ಅಪರಾಧಿ ಆರೋಪಿ ಸಿಕ್ಕಿದ್ರೆ, ಅಪರಾಧಿ ಸಿಕ್ಕಿದ್ರೆ ಏನ್ ಶಿಕ್ಷೆ ಆಗ್ಬೋದು ಸರ್? ಅಪರಾಧಿ ಸಿಗೋದಕ್ಕಿಂತ ಮುಂಚೆ ಅವ್ರು ಇಮೇಲ್ ಅಲ್ಲಿ ಏನ್ ಮಾಡಿದಾರೆ ಅದನ್ನ ನೋಡ್ಬೇಕು ಸರ್. ಎಲ್ಲೋ ಒಂದು ಇದರಲ್ಲಿ ಸ್ಪಾಟ್ ಅಲ್ಲಿ ನಾವು ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ, ಮಾನವ ಆತ್ಮಹತ್ಯೆ ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಇರೋಷ್ಟು ಜನದಲ್ಲಿ ಪರಿಶೀಲನೆ ಮಾಡಬೇಕು, ಸರ್ಚ್ ಮಾಡಬೇಕು. ಒಳಗಡೆ ಮಾಡೋದು ಒಂದಾದ್ರೆ ಇಲ್ಲಿರೋಂಥದ್ರಲ್ಲೂ ನಾವು ಮಾಡಬೇಕು. ಯಾರು ಬಂದು ಇಲ್ಲಿ ನಿಂತಿರ್ತಾರೆ ಅಂತ ಹೆಂಗೆ ಹೇಳಕ್ಕಾಗುತ್ತೆ? ಆತ್ಮಹತ್ಯೆ ದಳ ಅಂದಾಗ ಆ ವ್ಯಕ್ತಿ ಏನು ಅಳವಡಿಸ್ಕೊಂಡ್ಬಂದು ಎಲ್ಲಿ ಏನು ಮಾಡ್ತಾನೆ ಅನ್ನೋದೇ ಗೊತ್ತಿರೋದು. ಓಕೆ ಕೊಡಿ ಸರ್ ಮಾತಾಡಲಿ. ಸರ್, ಮುಖ್ಯವಾಗಿ ಸರ್ ಒಂದು ಪಾಯಿಂಟ್ ಹೇಳಿದ್ರು, ಘಟನೆ ನಡೀತು, ಘಟನೆ ಬಗ್ಗೆ ಎಲ್ಲ ವಕೀಲ ಬಂಧುಗಳು ಎಲ್ಲ ಮಾತಾಡಿದ್ರು. ತಮ್ಗೆ ಗೊತ್ತಿರೋ ಹೇಳಿ ಸರ್. ಒಂದು ಘಟನೆ ನಡೆದಾಗ ನಮ್ಮ ಜನ ಎಸೆದುಕೋಬೇಕು. ನಮ್ಮ ದೇಶದಲ್ಲಿ ಒಂದು ಭಯೋತ್ಪಾದನೆ ಅನ್ನುವಂಥ ಒಂದು ವಿಚಾರ ನಡೀತಲೇ ಬಂದಿದೆ.
ನಮಗೆಲ್ಲ ಗೊತ್ತು. ಅದ್ರ ಬಗ್ಗೆ ನಾವು ಏನು ಆಕ್ಷನ್, ಜನರು ಏನೇ ಆಕ್ಷನ್ ತಗೋಬೇಕು, ನಾವು ಜಾಗೃತರಾಗಬೇಕು. ಮೊದಲನೇ ಜಾಗೃತಿ, ನಮ್ಮ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳನ್ನ ಗಮನಿಸಬೇಕು. ದೇಶದ್ರೋಹಿಗಳು ಯಾರು, ಅಕ್ರಮ ವಲಸಿಗರು ಯಾರು, ಇದ್ರ ಬಗ್ಗೆ ಏನು ಕ್ರಮ ತಗೊಳ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೊಂಡ್ರೆ ನಾವು ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಎಲ್ಲಿಯವರೆಗೆ ಬುಡದಿಂದ ಇದನ್ನ ಕಿತ್ತಾಕಿಲ್ವೋ ಅಲ್ಲಿಯವರೆಗೆ ಈ ರೀತಿಯಾದಂಥ ಘಟನೆಗಳು ಸಂಭವಿಸುತ್ತಲೇ ಇರ್ತದೆ. ಇದರಲ್ಲಿ ನಾವು ಇವತ್ತು ಆತಂಕದ ವಾತಾವರಣದಿದ್ದೀವಿ, ಆದರೆ ಇದೇನು ಅತಿಶಯೋಕ್ತಿ ಇಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ಮುಂದುವರಿತಾ ಹೋದರೆ ಬುಡದಿಂದ ಇದನ್ನ ಕಿತ್ತಾಕುವಂಥ ಒಂದು ಕ್ರಮನ ಸರ್ಕಾರ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಸಾರ್ವಜನಿಕರು ಕೂಡ ಅದಕ್ಕೆ ಬೆಂಬಲ ಕೊಟ್ಟುಕೊಂಡು ಜನಜಾಗೃತಿಯಿಂದ ಇರುವಂತ ಕೆಲಸ ಮಾಡಬೇಕು. ಏನು ಈಗ ಇಂಥ ವಕೀಲರುಗಳಿಗೆ ಬೆಲೆ ಇಲ್ವಾ ಸರ್? ಹಾಗಾದ್ರೆ ಇಲ್ಲಿ ವಕೀಲರುಗಳಂತ ಮಾತ್ರ ಬರ್ತಾ ಇಲ್ಲ ಇಲ್ಲಿ, ಯಾಕಂದ್ರೆ ಇಡೀ ಸಮಾಜಕ್ಕೆ ಇದೊಂದು ಥ್ರೆಟ್. ಇವತ್ತು ಭಯೋತ್ಪಾದನೆ ಅನ್ನೋದು ಇವತ್ತೇನೋ ಕೋರ್ಟಿಗೆ ಬಾಂಬ್ ಬೆದರಿಕೆ ಬಂದಿದೆ, ಮುಂದೆ ಸರ್ವೇ ಸಾಮಾನ್ಯ ಆಗ್ತದೆ. ಬಸ್ ಸ್ಟ್ಯಾಂಡ್, ಮಾರ್ಕೆಟ್ ಮಾತ್ರ ಮೀಸಲಲ್ಲ, ಸಾರ್ವಜನಿಕರು ಕೂಡ, ಸಾರ್ವಜನಿಕರಿಗೂ ಮೀಸಲು. ಇರ್ತಾರೆ. ಅವರ ಪ್ರಾಣ ಭದ್ರತೆ ಸರ್. ಅದಕ್ಕೆ ಹೌದು, ಇಲ್ಲಿ ಎಲ್ಲಾ ಸಾಮೂಹಿಕ ಭದ್ರತೆ ಇದು. ಈಗ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ಪೊಲೀಸ್ ಟ್ರಾಫಿಕ್ ಇದು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ, ನೀವು ಅದೊಂದು ಮಾತ್ರ ನೋಡಿದ್ದೀರಾ. ಆದ್ರೆ ಬಂದಿರೋದ್ರಲ್ಲಿ ಆತ್ಮಹತ್ಯೆ ದಳ ಅಂತ ಅಂದಾಗ ಆತ್ಮಹತ್ಯೆ ಯಾರು ಮಾಡ್ಕೋತಾರ ಗೊತ್ತಿಲ್ಲ. ನಾವು ಯೋಚನೆ ಮಾಡಬೇಕು. ಇಲ್ಲಿ ಬಾಂಬ್ ಹಾಕ್ಲಿಕ್ಕೆ ಅಮೆರಿಕದಿಂದ ಬಂದಿದ್ದಾರಾ, ಪಾಕಿಸ್ತಾನದಿಂದ ಬಂದಿದ್ದಾರಾ, ಬಾಂಗ್ಲಾದೇಶದಿಂದ ಬಂದಿದ್ದಾರಾ, ಅಥವಾ ಇಲ್ಲಿರುವಂಥ ದೇಶದ್ರೋಹಿಗಳೇ ಈ ಕೆಲಸ ಮಾಡ್ತಿದ್ದಾರೆ? ಅದನ್ನ ಮೊದಲು ಬುಡದಿಂದ ಕಿತ್ತಾಕ್ತಾರೆ. ಅದರಲ್ಲಿ ಯಾವುದೇ ಒಂದು ಏನು ಹೇಳೋದು ಭೇದ ಭಾವ ಆಗಲಿ, ರಾಜಕೀಯ ಆಗಲಿ, ವಕೀಲರು, ಕಕ್ಷಿದಾರರು, ಸಾರ್ವಜನಿಕರು ಅಂತ ವ್ಯತ್ಯಾಸ ಯಾವುದೂ ಇಲ್ಲ. ಬಾಂಬ್ ಅಂತ ಅದು ಬಿದ್ದ ಮೇಲೆ ಎಲ್ಲರಿಗೂ ಒಂದೇ. ಅದು ಆತ್ಮಾಹುತಿ ಬಾಂಬ್ ಕರೆ ಬಂದಿರುವಂತದ್ದು ಮೇಲೆಡೆಗೆ ಮೇಲ್ ಬಂದಿರುವಂತದ್ದು ಆತ್ಮಾಹುತಿ ಬಾಂಬ್ ಮೇಲ್ ಬಂದಿರುವಂತದ್ದು. ಬಟ್ ಇಲ್ಲಿ ಒಳಗಡೆ ಚೆಕ್ ಮಾಡ್ತಾ ಇದಾರೆ, ಇಲ್ಲಿ ಹೊರಗಡೆ ಅಂತ ಏನಾರ ಇದ್ದಿದ್ರೆ ಏನ್ ಮಾಡ್ತೀರಿ ಅಂತ ವಕೀಲರು ಪ್ರಶ್ನೆ ಕೂಡ ಆಗಿದೆ. ಹಾಗಾಗಿ ತಾವೇ ನೋಡ್ತಾ ಇದ್ರೆ ನೋಡಿ, ಇಲ್ಲಿ ಮೇಲಲ್ಲಿ ಬಂದಿರೋದು ಇದೆ. ಓಕೆ, ಜಾಕ್ಟೋ ಜಿಯೋ ಪ್ರತಿಭಟನೆ ನಿಮ್ಮ ನ್ಯಾಯಾಲಯದ ಆವರಣದಲ್ಲಿ ಇರಿಸಲು 3 RDX ಮುಡಿಗಳನ್ನು ಬಳಸಿ ಮಾನವ ಆತ್ಮಹತ್ಯೆ ಸ್ಫೋಟ. ಓಕೆ 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 ಸ್ಫೋಟಗಳಿಗೆ ಮೊದಲು ಮಧ್ಯಾಹ್ನ 1:55 ನ್ಯಾಯಾಧೀಶರನ್ನು ಸ್ಥಳಾಂತರಿಸಿ, ಅಷ್ಟರೊಳಗೆ ಸ್ಥಳಾಂತರಿಸಿ ಓಕೆ 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 ಅಂತ ಹೇಳ್ತಾ ಇದ್ದಾರೆ. ಇದು ಮೇಲಲ್ಲಿ ಬಂದಿರೋದು, ಅದು ಕಾಪಿ ಎಲ್ಲ ಅರ್ಧ. ನೋಡಿ ಇನ್ನೊಂದು ಆಶ್ಚರ್ಯ ಪಡುವಂಥದ್ದು ಮತ್ತು ಬಹಳ ಭೀಕರ ಅಂತ ವಿಚಾರ ಏನು ಅಂದ್ರೆ, ಆತ್ಮಾಹುತಿ ಬಾಂಬ್ಗಳು ಇವತ್ತು ಇಲ್ಲಿ ಮೈಸೂರಿನಲ್ಲಿ ಬರ್ತಾರೆ ಅಂದ್ರೆ ಯಾರ ಜೊತೆಲಿ ಯಾರು ನಿಂತ್ಕೊಬೇಕು ಅಂದ್ರೆ ಬಹಳ ಕಷ್ಟ ಆಗಿದೆ. ಒಂದು ವಾರದಲ್ಲಿ ಮೈಸೂರು ಪ್ಯಾಲೇಸ್ ಮುಂದೆ ಒಂದು ಬ್ಲಾಸ್ಟಿಂಗ್ ಆಯ್ತು. ಅದೇನಂದ್ರು ಬಲೂನ್ ತುಂಬಾ ಗ್ಯಾಸ್ ಬ್ಲಾಸ್ಟಿಂಗ್, ಅದು ಗ್ಲಾಸ್ ಬ್ಲಾಸ್ಟಿಂಗ್ ಅನ್ನೋ ಪರ್ಟಿಕ್ಯುಲರ್ ಆಗಿ ಮಾಡಬೇಕು ಅಂತ ಮಾಡಿ ಇನ್ನೂ ತನಿಖೆ ಆಗ್ತಾ ಇದೆ. ಈಗ ಬೆದರಿಕೆ ಕರೆ ಇಲ್ಲಿ ಬಂದ್ಮೇಲೆ ಇಲ್ಲೂ ಆ ಥರ ನಡೆಯಲ್ಲ ಅನ್ನೋದು ಏನ್ ಗ್ಯಾರಂಟಿ? ಎಸ್, ನಾನು ಇಷ್ಟೊತ್ತು ಸುದ್ದಿ ಮಾಡಿದ್ದು ಕೇವಲ ಬರೀ ನ್ಯಾಯಾಲಯದ ಒಳಗಡೆ ಇಟ್ಟಂತ ಬಾಂಬು ಬೆದರಿಕೆ ಅಂತ ತಿಳ್ಕೊಂಡಿದ್ವಿ. ಇದು ಆತ್ಮಾಹುತಿ ಬಾಂಬ್ ಬೆದರಿಕೆ ಅಂದ್ರೆ ಪ್ರತಿಯೊಬ್ಬ ಜೊತೆಲಿಯೂ ಕೂಡ ಅನುಮಾನದಿಂದ ನೋಡುವಂತ ಒಂದು ಪರಿಸ್ಥಿತಿ ಆಗಿರುವಂತದ್ದು. ತಾವೇನ್ ನೋಡ್ತಾ ಇದ್ರ ಇಲ್ಲಿ ನಿಜಲು ಒಂದು ವಾತಾವರಣ ಈ ಒಂದು ವಿಚಾರ ಕೇಳಿದ್ಮೇಲೆ ಏನು ಆತ್ಮಾಹುತಿ ಬಾಂಬು ಅಂತ ಹೇಳಕ್ಕಾಗಲ್ಲ, ಏನಾಗುತ್ತೆ ಅಂತ ಕೂಡ ಹೇಳಕ್ಕಾಗಲ್ಲ, ಯಾರ ಜೊತೆಲಿ ಇರ್ತದೆ ಅಂತ ಕೂಡ ಹೇಳಕ್ಕಾಗಲ್ಲ. ಆದ್ರೆ ಇಲ್ಲಿ ಕೆಲವೊಂದು ಕಂಟ್ರೋಲ್ ಕೂಡ ಆಗ್ಬೇಕ್ರಿ. ತಾವೇನ್ ನೋಡಿ ಇಲ್ಲಿ ಎಲ್ಲ ಈ ಕಡೆ ಬರುವಂಥದ್ದು ಡೈವರ್ಟ್ ಮಾಡ್ಬೋದಾಯ್ತು. ಈಗ ರಾಜಕೀಯ ವಿಚಾರಗಳು ಬಂದ್ರೆ ಡೈವರ್ಟ್ ಮಾಡಲ್ಲ ಇವರು ಟ್ರಾಫಿಕ್ನ. ರಾಜಕೀಯ ವಿಚಾರಗಳು ಬಂದ್ರೆ ಟ್ರಾಫಿಕ್ ಡೈವರ್ಟ್ ಮಾಡಲ್ವಾ? ಅಲ್ಲಿಗೆ ಈ ಒಂದು ಆತ್ಮಾಹುತಿ ಬಾಂಬರ್ ಬಂದವರೇ ಅಂತ ಕೂಡ ಮೆಸೇಜ್ ಹಾಕಿದ್ರು ಕೂಡ ಇವರು ಅದನ್ನ ಜವಾಬ್ದಾರಿ ತಗೊಂಡಂತ ಇಲಾಖೆಗಳು ಕೂಡ ಇದೆ. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ಇದು ಹೊಸ ರೀತಿಯ ಅಂತ ಒಂದು ತಿರುವು. ಯಾಕೆಂದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಮೇಲಡಿನಲ್ಲಿ ಬರುವಂತ ಒಂದು ಆತ್ಮಾಹುತಿ ಬಾಂಬರ್ಗಳು ಇದ್ದಾರೆ ಮೈಸೂರಿನಲ್ಲಿ ಅಂತ ಕೂಡ ಪ್ರೂವ್ ಆಯ್ತು. ಹಾಗಾದ್ರೆ ಅದನ್ನ ಚೆಕ್ ಮಾಡುವಂತ ಕೆಲವೊಂದು ಇಲಾಖೆಗಳು ಜವಾಬ್ದಾರಿ ತಗೊಬೇಕು. ಯಾಕೆಂದ್ರೆ ಯಾರು ಆತ್ಮಾಹುತಿ ಬಾಂಬ್ಗಳನ್ನ ಹಾಕೊಂಡ್ ಬರ್ತಾನೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ. ಜೊತೆಗೆ ಒಂದಷ್ಟು ಪೊಲೀಸ್ ವರಿಷ್ಠರು ಕೂಡ ಬಂದಿಲ್ಲ ಅನ್ನೋದು ಕೂಡ ಹಿರಿಯ ಲಾಯರ್ಗಳು ಕೂಡ ಹೇಳದಂಥದ್ದು. ಮುಖ್ಯವಾಗಿ ನಾವು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡೋಣ. ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದಾದ್ರೆ ಏನ್ ನಡೀತಾ ಇದೆ ಅಂತ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೋಡಿ, ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ನಿಜವಾದ್ರೆ ಆತ್ಮಾಹುತಿ ಬಾಂಬೆ ನಿಜವಾದ್ರೆ ನಿಜವಲ್ಲ ಇದೆಲ್ಲ ಸರಿನಾ? ಟ್ರಾಫಿಕ್ ಕಂಟ್ರೋಲ್ ಇಲ್ದೇನೆ ಹೋಗ್ತಾ ಇರೋಂಥ ವಿಚಾರಗಳು. ಎಸ್, ತಾವೇನ್ ನೋಡ್ತಾ ಇದ್ದೀರಾ, ಇದು ಮೈಸೂರಿನ ಮುಖ್ಯ ನ್ಯಾಯಾಲಯದಲ್ಲಿರುವಂತ ಒಂದು ಚಿತ್ರಣ. ಆತ್ಮಾಹುತಿ ಬಾಂಬ್ ಕರೆ ಬಂದಿದೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಕೇವಲ ಒಳಗಡೆ ಮಾತ್ರ ಚೆಕ್ ಮಾಡೋದಲ್ಲ ರೀ. ನಾನೊಬ್ಬ ಮಾಧ್ಯಮ ಮಿತ್ರನಾಗಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಗೊತ್ತಿದೆ ಅಂತಂದ್ಮೇಲೆ ತಾವು ಇಲಾಖೆ ವಿಚಾರವಾಗಿ ಹೇಳೋದಾದ್ರೆ ಯಾರೋ ಒಬ್ರು ಪಾಪ ಎಜುಕೇಶನ್ ಏನಕ್ಕೆ ನಾನು ಬ್ಯಾಕ್ ತಂದಿದ್ದೀನಿ ಆಯ್ತಾ. ಆತ್ಮಾಹುತಿ ಬಾಂಬ್ ಕರೆ ಅಂತಂದ್ರೆ ಸುಲಭ ಅಲ್ವಲ್ಲ ಅದು. ಯಾರ ಒಂದು ಇಚ್ಛಾಶಕ್ತಿ ಇರುತ್ತೋ ಅವ್ರಿಗೆ ಮನೋಶಕ್ತಿ ಇರೋದು ಗೊತ್ತಿರೋದ.
ಚೆಕ್ ಮಾಡ್ತಾ ಇದ್ರೆ ಒಳಗಡೆ ಸ್ವಾನ ರೀ ನಾಯಿ ಏನ್ರಿ ಮಾಡುತ್ತೆ, ನಾಯಿ ಏನ್ ಮಾಡಕ್ಕಾಗುತ್ತೆ ಪಾಪ. ಹಾಗಾಗಿ ನಾವು ಇಲಾಖೆ ಎಚ್ಚೆತ್ಕೊಬೇಕು. ಇಂಟೆಲಿಜೆನ್ಸಿಗಳು ನಮ್ಮ ಫೋನ್ ನಂಬರ್ಗಳೆಲ್ಲ ಚೆಕ್ ಮಾಡ್ತಿರಲ್ರಿ, ಯಾರು ಫೋನ್ ಮಾಡ್ತಾರೆ, ಯೂಟ್ಯೂಬರ್ಗಳು ಯಾರಿಗೆ ಮೀಡಿಯಾದವ್ರು ಫೋನ್ ಮಾಡ್ತಾರೆ, ನಮ್ಮ ಫೋನ್ ನಂಬರ್ಗಳನ್ನ ನೀವು ಇಂಟೆಲಿಜೆನ್ಸಿಗಳು ಚೆಕ್ ಮಾಡ್ತೀರಾ? ಆದ್ರೆ ಇಲ್ಲಿ ಒಳಗಡೆ ಇರುವಂತ ಆತ್ಮಾಹುತಿ ಬಾಂಬ್ ಅಂತ ಕನ್ನಡದಲ್ಲಿ ಹಾಕಿದ್ರೆ ನನಗೊಬ್ಬ ಲಾಯರ್ ತೋರಿಸಿದ್ರು. ನೀವು ಒಳಗಡೆ ಹೋಗಿ ಚೆಕ್ ಮಾಡ್ತಾ ಇದ್ರೆ ಓಕೆ ಚೆಕ್ ಮಾಡಿ. ಇಲ್ಲಿ ಆತ್ಮಾಹುತಿ ಬಾಂಬ್ಗೆ ಯಾರು ಪ್ರೇರೇಪಿತರಾಗ್ತಾರೆ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ಏನು ಮೊದಲ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ನೈಜವಾಗಿ ಟ್ರಾಫಿಕ್ ಅಂತೂ ಓಡಾಡ್ತಾ ಇದೆ, ಟ್ರಾಫಿಕ್ ಕಂಟ್ರೋಲ್ ಮಾಡಿಲ್ಲ ಅಂತ ಕೂಡ ಒಬ್ರು ಲಾಯರ್ ಹಿರಿಯ ವಕೀಲರು ಕೂಡ ಹೇಳಿದ್ರು. ಹಾಗಾಗಿ ಈ ಬಾಂಬ್ ಇಡೋರು ಹುಡುಕ್ಬೋದು, ಆದ್ರೆ ಆತ್ಮಾಹುತಿ ಬಾಂಬ್ಗಳನ್ನ ಯಾರು ಹುಡುಕಾಗುತ್ತೆ ಅನ್ನೋದು ಯೋಚನೆ. ಇವತ್ತು ಮೈಸೂರು ಈ ತರ ಪ್ರತಿನಿಧಿವಾಗಿ ಆಗುತ್ತೆ ಅನ್ನೋದು ಬಹಳ ಬೇಜವಾಬ್ದಾರಿ ಅಂತ ವಿಚಾರಗಳು. ಸಂಬಂಧಪಟ್ಟಂತ ಇಲಾಖೆಗಳು ಏನ್ ಮಾಡುತ್ತೆ, ಮತ್ತೆ ಇಲ್ಲೇ ತಾವು ಹೇಳಿದ್ರು ಕೆಲವೊಂದು ಮೂಲಭೂತ ಸೌಕರ್ಯಗಳು ಕೂಡ ಕೋರ್ಟಿನ ಆವರಣಗಳಲ್ಲಿ ಇಲ್ಲ ಅನ್ನೋದು ಕೂಡ ಹೇಳಿದ್ರು. ಕೇವಲ ಇದು ಬರೀ ಸುದ್ದಿಯಾಗಿ ಬಿಡಲ್ಲ. ನಾನು ಯಾವತ್ತೂ ಸುದ್ದಿ ಮಾಡಿದ್ರೆ ಸಂಬಂಧಪಟ್ಟಂತ ಮೇಲೇಡಿಗಳಿಗೆ ಏನಿದೆ ಒಂದು ವಕೀಲ ಸಂಬಂಧಪಟ್ಟಂತ ಮೇಲೇಡಿ ಕೂಡ ಈ ಸುದ್ದಿನ ಕಳಿಸ್ತೀನಿ. ಜೊತೆಗೆ ನಿಮ್ಮ ವೆಬ್ಸೈಟ್ಗಳಿಗೆ, ಜೊತೆಗೆ ಭದ್ರತಾ ವೆಬ್ಸೈಟ್ಗಳು ಕೂಡ ನಾನು ಕಳಿಸ್ತೀನಿ ಯಾವತ್ತೂ ಅಷ್ಟೇ. ಜೊತೆಗೆ ರಾಜ್ಯಪಾಲರಿಗೆ ಮತ್ತೆ ಯಾರೆಲ್ಲ ಇವತ್ತು ರಾಜಕೀಯ ಉನ್ನತ ಮಟ್ಟದಿಂದ ಅವರು ಕೂಡ ನಾನು ಮೇಲ್ ಮಾಡಿ ಕೂಡ ಇದನ್ನ ನಾನು ಕಳಿಸ್ತೀನಿ ಸುದ್ದಿನ, ಅದು ಕೂಡ ನಿಮಗೆ ಗೊತ್ತಿದೆ. ಹಾಗಾಗಿ ಇವತ್ತು ಕೆಲವೊಂದು ಈ ಫೋನುಗಳಿಂದ ಎಷ್ಟೆಲ್ಲ ಅವಾಂತರಗಳಾಗುತ್ತೆ ಅನ್ನೋದು ಕೂಡ ಇದೊಂದು ನಿದರ್ಶನ. ಇವತ್ತು ಯಾರೆಲ್ಲ ಮೇಲೇಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಡೆಲಿಟ್ ಮಾಡೋದು, ಇವತ್ತು ಏನೇನು ಸಮಸ್ಯೆಗಳಾಗುತ್ತೆ ಸೋಷಿಯಲ್ ಮೀಡಿಯಾಗಳು ಕೂಡ ನೋಡ್ತಾ ಇದ್ದೀರಾ. ಇವತ್ತು ಮೈಸೂರಿನ ಮುಖ್ಯ ಆವರಣದಲ್ಲಿರುವಂತಹ ಒಂದು ಕೋರ್ಟ್ ಆವರಣಕ್ಕೆ ಬರೀ ಹುಸಿ ಬಾಂಬ್ ಒಂದೇ ಅಲ್ಲ, ಮೇಲೇಡಿ ಒಂದೇ ಅಲ್ಲ, ಆತ್ಮಾಹುತಿ ಬಾಂಬ್ ಅಂತ ಕಳಿಸಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆತ್ಮಾಹುತಿ ಬಾಂಬ್ ಅಂತಂದ್ರೆ ನನ್ನ ಪಕ್ಕನೇ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆ ಪಕ್ಕದಲ್ಲೇ ಇರ್ಬೋದು, ಲಾಯರ್ಗಳು ಪಕ್ಕದಲ್ಲೇ ಇರ್ಬೋದು, ಹೇಳಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ರು ಕೂಡ ಮೊದಲು ಇಲ್ಲಿರೋರ್ನ ಫಸ್ಟ್ ಕಳಿಸ್ಬೇಕಾಗುತ್ತೆ. ಅದು ಆಸ್ ಪರ್ ರೂಲ್. ಆತ್ಮಾಹುತಿ ಬಾಂಬರ್ ಇದೇನೆ ಅಂತಂದ್ರೆ ನನಗೆ ನಿಮ್ಮಷ್ಟು ಕಾನೂನು ಗೊತ್ತಿಲ್ಲ ಸಾಹೇಬ್ರೆ, ನಿಮ್ಮಷ್ಟು ಕಾನೂನು ನಮಗೆ ಗೊತ್ತಿರಲ್ಲ. ನಾವು ಒಂದು 30 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಮಾಧ್ಯಮದಲ್ಲಿ. ಹಾಗಾಗಿ ಆತ್ಮಾಹುತಿ ಬಾಂಬರ್ ಇದ್ದಾರೆ ಅಂತಂದ್ರೆ ಫಸ್ಟ್ ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ, ಪೊಲೀಸ್ ಇಲಾಖೆ ಆಗಿರ್ಬೋದು, ಲಾಯರ್ ಅವರು ಆಗಿರ್ಬೋದು, ಭದ್ರತಾ ದಳಗಳಾಗಿರ್ಬೋದು, ಅವರು ಇದನ್ನೆಲ್ಲ ಸಾರ್ವಜನಿಕವಾಗಿ ಕಳಿಸೋದು ಮೊದಲು ಮಾಡ್ಬೇಕ್ರಿ. ಏನ್ ಮಾಡ್ತೀರಾ? ಅದೆಲ್ಲ ನಮ್ಮ ಮೈಸೂರು ಹೆಸರಂತೂ ಇಡೀ ದೇಶದಲ್ಲಿ ಜಾಗೀರಾಗಿದೆ. ಆದಂತ ಕ್ರೈಮ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ನಿಮ್ ಕೈಲೇ ಆಗುತ್ತೆ ಇಲ್ವಂತ ಗೊತ್ತಿಲ್ಲ. ಥ್ಯಾಂಕ್ ಯು.